ಗುರುವಿನ ದಯವೊಂದಿದ್ದರೆ ಸಾಕೆ, ಗುರುವಿನ ದಯವೊಂದಿದ್ದರೆ ಸಾಕೆ. ಎನ್ನ ಜನ್ಮವನ್ನೇ ಪಾವನ ಮಾಡಿರ್ತಕ್ಕಂಥ ಎನ್ನ ಆರಾಧ್ಯ ಗುರು ಶ್ರೋತೃಮನಿಷ್ಠ ಸದ್ಗುರು ಸಮರ್ಥ ಔಜಿಕನ ಮಹಾರಾಜರನ್ನು ಹೊರದಿಂದ ಧ್ಯಾನಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಜಗಜ್ಯೋತಿ ಅಣ್ಣ ಬಸವಣ್ಣವರ ಪಾದಕ್ಕೂ ದೀರ್ಘದ ಪ್ರಣಾಮ ಸಲ್ಲಿಸುತ್ತಾ ಈ ಕ್ಷೇತ್ರದಲ್ಲೇ ಜನ್ಮ ತಾಳಿ ಜಗದ್ಗುರುತಕ್ಕಂಥ ಜಗದ್ಗುರು ಅಪ್ಪಾಜಿಯವರ ಪಾದಕ್ಕೂ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವಿರ್ತಕ್ಕಂಥ PhD ಸಹಿತ ಮುಗಿಸ್ತಕ್ಕಂಥ ನಮ್ಮ ಶಿವನ್ಸಿ ಮಹಾಂತಪ್ಪ ಅವರ ಪಾದಕ್ಕೂ ಸಹಿತ ನಮಸ್ಕರಿಸಿ 4 ದಿವಸ ಪರ್ಯಂತರ ಬಹುಶಃ ನಾನು ಹೊರಗಡೆ ಊರಿಗೆ ಹೋಗೇನಿ 40 ದಿವಸಗಟ್ಟಲೆ ಏಳು ಕೂಡಲಾದಂಥ ಜನಸಂಖ್ಯೆಯನ್ನು 4 ದಿವಸ ಕೂಡಿಸ್ತಕ್ಕಂಥ ನಿಮ್ಮೂರಿಗೆ ಬಂದಿರತಕ್ಕಂಥ 4 ಪ್ರವಚನ ಮಾಡತಕ್ಕಂಥ ಅಪ್ಪಾಜಿಯವರ ಪಾದಕ್ಕೂ ಸಹಿತ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ ಸಂಗೀತ ಒಳಗು ಎರಡು ಕೆಲಾಗಿನ ಅದಾವು ಗಾಡಿ ಹೊಸದು ಹೊಡ್ಯಾವ ಹಳಿ ಮನುಷ್ಯಾಗ ಎಲ್ಲಿ ಒಗದಾವನ ತಂಜೆನ್ನೆ ವಿದ್ಯೆಯಲ್ಲಿ ಗಾನ ವಿದ್ಯೆಯಲ್ಲಿ ಸ್ವಂತ ಶ್ರುತಿ ಅದು ಸತ್ತದ್ದನ್ನು ಜೀವಂತ ಮಾಡಿದ್ದು ಯಾವುದರೆ ಆಗಿತ್ತು ಅಂತ ಅದು ಸಂಗೀತ. ಮೇಘರಾಜನನ್ನು ಭೂಮಿಗೆ ತಂದದ್ದು ಯಾವುದೇ ಆಗಿತ್ತು ಅಂತ ಸಂಗೀತ. ಕಲ್ಲವನ್ನು ಅಳಿಸಿದ್ದು ಯಾವುದೇ ಆಗಿತ್ತು ಅಂತ ಸಂಗೀತ. ಅಂಥ ವಿಶೇಷವಾಗಿರ್ತಕ್ಕಂಥ ಸಂಗೀತಕ್ಕೆ ತುಂಗುಳದವ್ರೇನಪ್ಪ ಇಷ್ಟು ವಿಶೇಷ ಕಿಮ್ಮತ್ತು ಕೊಟ್ಟಿರಿ ಅಂತಂದ್ರೆ ಅದರ ಜ್ಞಾನಿಗಳಿಲ್ಲ ಅದಿರಿ ಅಂತ ಅದರ ಅರ್ಥ. ಈಗ ಸರಿಪಟ್ಟು ನೀವು ಹುಲ್ಯಾಳ ಮಹಾದೇವಪ್ಪಣ್ಣ ಸಂಗೀತ ಕೇಳಲ್ಲ ಅವ್ರು ಯಾರೂ ಇಲ್ಲ. ಹುಲ್ಯಾಳ ಮಹಾದೇವಪ್ಪಣ್ಣ ಬಿಟ್ರೆ ಈ ಸದ್ಯ ಕೃಷ್ಣ ಶಿವಲಿಂಗ ಅಂದ್ರೂ ಸಹಿತ ಅಂತ ತಪ್ಪಾಗಲಕ್ಕಿಲ್ಲ. ಅಂಥದ್ದೊಂದು ಯಾಕಂತಂದ್ರೆ ಅವ್ರ ಆಯುಷ್ಯನ ಆದಾಗ ಕಳೆದಾದಂಥದ್ದು ಬಂದತೆ. ಪ್ರಾಕ್ಟೀಸ್ ಈಸ್ ಪರ್ಫೆಕ್ಟ್ ಅದು ಹಂಗೆ ಬರಂಗಿಲ್ಲ. ಅಂಥದ್ದು ಅವ್ರು ಏನಪ್ಪ ಅವ್ರ ದೇವ್ರ ದೇಣಿಗೆ ಅದು ಇರಲಿ. ಅವ್ರು ಈ ಕಾರ್ಯಕ್ರಮ 5 ದಿವಸ ಬಂದ ಅಂದ್ಕೂಡಲೇ ನಾನು ತುಂಗಳ ಮಂದಿ ಮೊದಲೇ ಹೇಳ್ಕೊಂಡು ಶಾಣ್ಯ ಇಲ್ಲಿ ಶಾವರಿಕೆ ಮಂದಿ ಸಹಿತ ಆಗಿ ಹೋಗ್ತಕ್ಕಂಥ ಊರ. ಇನ್ನೊಂದು ನನಗೆ ನಿಮ್ಮ ಊರು ಎಂಥದ್ದೊಂದು ಪುಣ್ಯಭೂಮಿ ಅಂತಂದ್ರೆ ಓಣಿ ಗುರುಗಳಂತ ಆದವ್ರು ಎಷ್ಟೋ ಮಂದಿ ಇದಾರ, ಊರು ಗುರುಗಳು ಆದವ್ರು ಎಷ್ಟೋ ಮಂದಿ ಇದಾರ, ಶೆಟ್ರ ತಾಲೂಕು ಗುರುಗಳದಾರು, ಜಿಲ್ಲಾ ಗುರುಗಳಾದ. ಜಗತ್ತಿನ ಗುರುಗಳಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಊರು ಯಾವುದೇ ಆಗಿತ್ತದು ಅದು ತುಂಗಳ ಅದು ಅಂತೇಳಿ ಆಗಿತ್ತು. ಶಿವಲಿಂಗ ತುಂಗಳಿಗೆ ಏನಪ್ಪ ಅಂತ ಸಾಮಾನ್ಯ ಅಲ್ಲ, ಇಡೀ ಜಗತ್ತು ತುಂಬೆಲ್ಲ ಏನಪ್ಪ ಜಗತ್ಗುರು ಪ್ರಖ್ಯಾತ ಆಗ್ಯಂತ. ನಿಮ್ಮೂರು ಎಷ್ಟು ಪುಣ್ಯ ಮಾಡ್ಬೇಕಿರವ, ನಿಮ್ಮೆಲ್ಲ ತಾಯಿನ ನೋಡಾಕ ನನಗೊಮ್ಮೆ ನಮಸ್ಕಾರ ಮಾಡ್ಬೇಕು ಇನ್ನೊಮ್ಮೆ ಅನಿಸ್ತದ. ನಿಮ್ಮೂರ ನಾಳೆ ನಿಮ್ಮೂರಲ್ಲಿ ಜನ್ಮ ಕೊಟ್ಟಿರ್ತಕ್ಕಂಥ ಇಲ್ಲೇ ತೊಟ್ಟಿಲ್ಲ ಗಾಡಿ ಓಣೋಳಿ ಹೊಡ್ತಕ್ಕಂಥ ಒಬ್ಬ ಆಡ್ತಕ್ಕಂಥ ಎಷ್ಟೋ ತಾಯಿಂದ ಇರಬೇಕು. ಅಂಥವು ಜಗದ್ಗುರು ನಾ ನಿಮ್ಮೂರಾಗ ಏನಪ್ಪ ಅಡ್ಡ ಪಲ್ಲಕ್ಕೆ ಉತ್ಸವ ಆಗ್ತೈತಿ ಅಂತಂದ್ರೆ ನೋಡುವಂಥ ಸೌಭಾಗ್ಯ ನಿಮ್ದು ಎಂಥ ನೋಡೋದು. ಇದನ್ನೆಲ್ಲ ನೋಡಿ ಬಂದ ಕೂಡಲೇ ಅನಿಸ್ನ ನಾ ತುಂಗುಳಕ್ಕೆ ಬಂದನು ಮತ್ತೆ ಎಲ್ಲಿ ಹೋಗೇನು ಹಿಂಗೆ ಎಲ್ಲಿ ನೋಡಿ ಲೈಟ ಎಲ್ಲಿ ನೋಡಿ ಮುಂದೆಲ್ಲ ಕಾರ್ಯಕರ್ತರು ಇವ್ರನ್ನ ನೋಡಿದಾಗ ಬನ್ನಿ ಹೆಣ್ಮಕ್ಳ ನೀನು ಇನ್ನೊಂದು ದಿವಸ ಆದ್ರೆ ನಿಮ್ಮ ಗಂಡು ಮಕ್ಕಳು ಜಾಗನೇ ಸಿಗ್ತಿದ್ದಿಲ್ತಮ್ಮ. ನೋಡ್ರಲ್ಲ ಹೆಂಗೆ ಬಂದಾರ, ಎಷ್ಟೊಂದು ಔಸ ಎಷ್ಟು ಹೇಳಿಲ್ಲ ಓಣುಗಳೆಲ್ಲ ಸಹಿತ ಎಲ್ಲ ರಂಗೋಲಿವ ಎಲ್ಲ ಓಣ್ಯಾಗ ಗುಟ್ಕಾ ಚೀಟಿನ ಬಿದ್ದಿರ್ತಾವ. ಈಗ ಏನು ನೋಡ್ಲಾಕ ಬರಬೇಕಾಗಿತ್ತು ಹಿಂದಿನ ಕಲ್ಯಾಣ ಅಂತ ನಾವು ಕೇಳಿರ್ಬೇಕು ಬಸವಣ್ಣವ್ರ ಕಾಲಕ್ಕೆ. ಈಗಿನ ಕಲ್ಯಾಣನ ಮಾಡ್ತಕ್ಕಂಥ ಊರು ಯಾವುದಿರ್ತ ತುಂಗುಳಕ್ಕೆ ನಾಳೆ ಬಂದು ನೋಡ್ರಿ ಅಂತ ಹೇಳ್ತಾರೆ. ಬಸವಣ್ಣವ್ರಿದ್ದಾಗ ಹೇಳ್ತಾರಂತ 4 ದಿಕ್ಕಿನಿಂದ ಏನಪ್ಪಾ ಅಂತಂದ್ರೆ ಕಲ್ಯಾಣಕ್ಕೆ ಓಡೋಡಿ ಬರ್ತಿತ್ತಂತ ಜನ. ಈಗ 4 ಊರು 4 ದಿಕ್ಕು ಹೊಂದಿರ್ತಕ್ಕಂಥ 2ನೇ ಕಲ್ಯಾಣ ಯಾವುದಾರು ಇತ್ತಂದ್ರೆ ಅದು ತುಂಗಳ ತಲೆಯಾಗಿಟ್ಟೋರಿ 4 ದಿಕ್ಕಿಗೆ ಬರ್ತಕ್ಕಂಥ. ಈಗ ನೋಡ್ತೀನಿ ಎಷ್ಟು ಜನ ಎಷ್ಟು ಮಂದಿ ಏನು ಸುದ್ದಿ ಅಲ್ಲಿ ಬಂಗಾರ ಉಂಗ ಕಳ್ದೈತಿ ಅಂತ
ಇಡೀ ಊರನ್ನು ಎಲ್ಲ ಹುಟ್ಟಿ ದುಡ್ಕೊಂಡು ಎಲ್ಲನೂ ಬಂಗಾರ ಆದಾಗ ಎಲ್ಲಿ ಒಂದು ತೊಲೆ ಅರ್ಧ ತೊಲೆ ಬಂಗಾರಿಗೆ ಎಲ್ರಿ ಮನಸ್ಸು ಮಾಡ್ತೀರೇನ್ರಿ ನೀವೆಲ್ಲ? ಜಗತ್ತಿನೆಲ್ಲ ಈಗ ಏನಪ್ಪ ಅದಕ್ಕೆ ಮಣ್ಣು ಸಹಿತ ನಿಮ್ಗೆ ಏನಪ್ಪ ಅಂತ ಬಂಗಾರ ಮಣ್ಣು ಕಾಣುತ್ತೆ ಯಾರು ತೊಗೊಳ ನನಗೆ ಅದು ವಿಶ್ವಾಸ ಐತಿಲ್ಲ ಆಗಿಟ್ಟು ನಿಮ್ಗೆ ಅಕಸ್ಮಾತ್ ಅದು ಬಂಗಾರ ಸಿಗಲಿಕ್ಕ ಎಷ್ಟು ಕಳತ್ತೆ ಅಷ್ಟು ಬಂಗಾರ ನಾ ಕೊಟ್ಟು ಹೋಗ್ಕೊಂತೇಳಿ ಕೆಲಸ ಬೇಡ್ರಿ ಅಂಥವು. ಯಾಕಂದ್ರೆ ನಿಮಗೆಲ್ಲ ಇದು 4 ದಿನ ನೋಡಿದಾಗ ಅನಿಸಿರ್ಬೇಕಾ ಈ ಪ್ರಪಂಚ ಏನೈತಿಪ್ಪ ಅಂತ ಅನಿಸಿರ್ಬೇಕು. ಇಲ್ಲಿ ಹುಟ್ಟಿದವ್ರನ್ನೆಲ್ಲ ಪುಣ್ಯವರು. ಅದಕ್ಕೇನಪ್ಪ ಕೃಷ್ಣ ದೌಡ್ ಮುಗಿಸ್ಬೇಕ ನಿಮ್ಮ ಊರ ಮೇಲೆ ಒಂದು ಪದ್ಯ ಮಾಡೀವಿ. ಹೋಗುನು ನಡಿತಂಗೆ ತುಂಗಳಕ್ಕೆ ಬಸವೇಶ್ವರ ಏನಪ್ಪ ಪುತ್ತಳೆ ಅವನಕ್ಕಂತೇಳಿ. ಯಾಕೆ ಟೈಮ್ ನನಗೆ ಗೊತ್ತಿಲ್ಲ, 9:45 ಆಗೈತಿ. ಅದೊಂದು ನೇಮ್ ಐತಿ. ಶಾಸ್ತ್ರ ಅರ್ಧ ತಾಸ, ಪುರಾಣ 1 ತಾಸ, ನಾಟಕ 3 ತಾಸ, ಆಟ ಬ್ಯಾಳೆ ಬರ್ತಕ್ಕ ಒಂಜಿ ಬಂದಾಳ ನೋಡ್ದು ಹಂಗೆ ಮುಸುಕ್ ಹಾಕೋದು. ಅದಕ್ಕೆ ದಯವಿಟ್ಟಂದ್ರೆ ಮೊದಲ ತಂಡಿ ಬಿಡ್ತೈತಿ. ನಾ ಬರಾಗ ರಗ್ಗ ತೆಲಿತೆ ಬಿಟ್ಟಂದ್ರೆ ನೀವು ಯಾಕಂದ್ರೆ ಸಸಾಲೆಟ್ಟಿ ಹೋಗಿ ನೀನು ಕಮ್ಮಿ ತಡಿಯೋ. ಹಬ್ಬದಾಗ ಕ್ಯಾತ ತಂಡಿವ ಹಳ್ಳ ಅದು 3 ಪಾಠ ಅಂದ್ರೆ 3 ಕಡೆ ಹಳ್ಳ ಆದೈತಿ. ಗಾನ ಮನ್ಯಾಗ ನಮ್ಮನ್ನು ವಸ್ತಿ ಮಾಡಿಸದ ಹೋಗಾಗ ಅವ್ರು ಹಿರಿಯಾರು ಏನು ಮಾಡ್ರು 2 ಕೌದಿ ಕೊಟ್ಟು ಆದ್ರೆ ಅವ್ರು 3 ಮಂದಿ ಒಂದು ಹಾಸ್ಕೊಳ್ದು ಒಂದು ಹೊತ್ಕೊಳ್ದು. ಆಗಿನ ಮೇಯಾಗಟ್ಟಿ ಏನು ತಿಟ್ಟೇನು ಹಣ್ಣಾಗಿದ್ದಿಲ್ಲ. ಕೌದು ಕೊಟ್ಟು ಏನು ಆದರೂ ಬರಲಿಲ್ಲ. ಒಂದು ಹಾಸ್ಕೊಂಡು ನಾವತ್ತ ದಾಂಡಿ ಮನೆ ತಬಲಾಜಿ ಒತ್ತ ದಾಂಡಿ ಮನೆಗಿತ್ತು. ಅವ ಪೆಟ್ಟಿಗೆ ಬಾರಿಸೋನು ನಡ್ಬಾರ್ಕ್ ಮನೆಗಿದ್ದ. ಅವ ಶನಿಯಾದವ್ರು ಒಟ್ಟಾರು ಪೆಟ್ಟಿಗೆ ಯಾವ ಪಟ್ಟಿ ಮೇಲೆ ಇಟ್ಟು ಸೂರ್ಯ ಹೇಳ್ತೈತೆ ಅಂತ ನಡ್ಬಾರ್ಕ್ ಮನೆಗಿದ್ದ. ಆ ದಾಂಡಿ ಮನ್ಗಳು ತಂಡಿ ಬಿಡ್ತೇವ ಹೇಳ್ತು ನಾವು. ನನಗೆ ತಂಡಿ ಎತ್ತಾನ ನಾ ಜಗ್ಗವ, ಅವಂಗ ತಂಡಿ ಎತ್ತಾನ ಅವ ಜಗ್ಗವ. ಇವ್ ನಡವಾರಕ್ಕೆ ಮನೆಗಿದ್ಲ ಮೊಮ್ಮಗ ಎದ್ದು ಕೂತೀವ. ಸೋಮ್ ಅನ್ಕೋರಿಲ್ಲ ಯಾಕೆ ಜಗ್ಗಾಡ್ತೀರಿ ನಮ್ಮ ಮಗನ ದಾಂಡಿ ಮನ್ಕೋಬೇಕು ಗೊತ್ತಾಗೈತೆ. ಅದಕ್ಕೆ ಬರಾಗ ನಮ್ಮ ಗೌಡ್ ತಂದು ಹಗಲ್ಕ ಇದು ಒಯ್ಯಿರಿ ಎಲ್ರಿ ಕೌದಿ ಅನ್ಲು ಬರಾಣ ಕೌದ್ಯಾಗ ಚೂಡಕ್ಕೆ ಅಲ್ಲಿ ಅದಕ್ಕೊಂದು ಹಗರ್ ರಗ್ಗ ತಂದ ನೀವೆಲ್ಲ ಪಾಡೇಕದ ನಿಮ್ದು ಯಾಕೆ ತಂಡಿ ಬಿಟ್ಟೈತಿ ಅಂತಂದ್ರೆ ನಾಳೆ ಏನಪ್ಪ ಬಸವಣ್ಣವ್ರ ಪುತ್ಥಳಿ ನೋಡ್ತಕ್ಕಂಥ ಒಳಗೆ ಆಧ್ಯಾತ್ಮ ಜ್ಞಾನದ ಒಳಗೆ ಅಗ್ನಿ ನಿಮ್ಮಲ್ಲಿ ಐತೈತಿ. ನಿಮ್ಮದೆಲ್ಲ ತಂಡಿ ಹೋಗೈತಿ ತಂಡಿ ಹೋಗೈತೆ. ಅದಕ್ಕೆ ಹೋಗುನು ನಡೀತಂಗಿ ತುಂಬಕ್ಕೆ ತಮ್ಮ ದೌಡ್ದ ಮುಗಿಸ. ಹಾಂ ಮಾಯಿಕ ಸಾವಕಾಶ ಹೋಗುನು ನಡಿತಂಗಿ ಕ್ಷೇತ್ರ ತುಂಗಳಕ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಕ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಕ ಹೋಗುನು ನಡಿ ತಂಗಿ ಕ್ಷೇತ್ರ ತುಂಗಳಕ ಹೋಗುನು ನಡಿ ತಂಗಿ ಕ್ಷೇತ್ರ ತುಂಗಳಕ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಕ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಕ ನಮ್ಮೂರ ಐತ್ರಿ ತುಂಗಳ ಬಾಳ ಆಗರ ನಮ್ಮೂರ ಐತ್ರಿ ತುಂಗಳ ಬಹಳ ಆಗರ ಶ್ರೀಶೈಲ ಜಗದ್ಗುರುಗಳ ಹುಟ್ಟೂರ ನಮ್ಮೂರ ಐತ್ರಿ ತುಂಗಳ ಬಹಳ ಆಗರ ಶ್ರೀಶೈಲ ಜಗದ್ಗುರುಗಳ ಹುಟ್ಟೂರ ಗಿರಿಮೇಲೇಶ್ವರ ಹಲ್ದಾರ ತುಂಗಳ ಕ್ಷೇತ್ರ ನನ್ನ ತವರೂರ ಗಿರಿಮಲ್ಲೇಶ್ವರ ಹಲ್ದಾರ ತುಂಗಳ ಕ್ಷೇತ್ರ ನನ್ನ ತವರೂರ ನಮ್ಮ ಭಕ್ತಿಗೆ ನೋಡಿ ಬರ್ತೈತಿ ಭಕ್ತ ಸಾಗರ ನಮ್ಮ ಭಕ್ತಿಗೆ ನೋಡಿ ಬರ್ತೈತಿ ಭಕ್ತ ಸಾಗರ ಹೋಗುನು ಹೋಗುನು
ಹೋಗುನು ನಡಿ ತಂಗಿ ಕ್ಷೇತ್ರ ತುಂಗಳಕ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಕ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಕ ನಮ್ಮೂರ ಹಿರಿಯರ ಪಕ್ಷಪಾತ ಮಾಡದವರ ಎರಡಿಲ್ಲ ನಮ್ಮೂರ ಹಿರಿಯರ ಪಕ್ಷಪಾತ ಮಾಡದವರ ದಾನ ಧರ್ಮ ಕೊಡಕನ ನೀ ಮುಂದ ಬಂದಾರ ನಮ್ಮೂರ ಹಿರಿಯರ ಪಕ್ಷಪಾತ ಮಾಡದವರ ದಾನ ಧರ್ಮ ಕೊಡಕ ಬಂದರ ನಾ ಮುಂದ ನೀ ಮುಂದ ಬವರೋಗ ಹೋಗತೈತಿ ಪ್ರಸಾದ ಮಾಡಿದವರ ಬವರೋಗ ಹೋಗತೈತಿ ಭವರೋಗ ಹೋಗತೈತಿ ಪ್ರಸಾದ ಮಾಡಿದವರ ಇಲ್ಲಿ ಇದ್ದವರು ನಾವು ಎಂತ ಪುಣ್ಯವಂತರ ಇಲ್ಲಿ ಇದ್ದವರು ನಾವು ಎಂತ ಪುಣ್ಯವಂತರ ಹೋಗುನು ಹೋಗುನು ತಂಗಿ ಹೋಗುನು ಎಕ್ಕ ಹೋಗುನು ಅಣ್ಣ ಹೋಗುನು ನಡಿ ತಂಗಿ ಕ್ಷೇತ್ರ ತುಂಗಳಕ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಕ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಕ ಕುಂಭ ಹೊತ್ತ ಬರತಾರ ತಾಯಂದಿರು ಸಾವಿರಾರ ಕುಂಭ ಹೊತ್ತ ಬರತಾರ ತಾಯಂದಿರು ಸಾವಿರಾರ ವಾದ್ಯ ಮೇಳಗಳ ಶಬ್ದ ಫುಲ್ಲ ಭರಪೂರ ಕುಂಭ ಹೊತ್ತ ಬರುತ್ತಾರ ತಾಯಂದಿರು ಸಾವಿರಾರ ವಾದ್ಯ ಮೇಳಗಳ ಶಬ್ದ ಫುಲ್ಲ ಭರಪೂರ ಶ್ರೀಶೈಲ ಜಗದ್ಗುರು ಪುತ್ಥಳಿ ಉದ್ಘಾಟಿಸುವಾರ ಶ್ರೀಶೈಲ ಜಗದ್ಗುರುಗಳು ಪುತ್ಥಳಿ ಉದ್ಘಾಟಿಸುವರ ಭಕ್ತ ಸಾಗರ ಬಸವೇಶ್ವರ ಜೈಕಾರ ಹಾಕುವರ ಭಕ್ತ ಸಾಗರ ಬಸವೇಶ್ವರ ಜೈಕಾರ ಹಾಕುವರ ಹೋಗುನು 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 ನಡಿ ತಂಗಿ ಹೋಗುನು ನಡಿ ತಂಗಿ ಕ್ಷೇತ್ರ ತುಂಗಳಕ ಹೋಗುನು ನಡಿ ತಂಗಿ ಕ್ಷೇತ್ರ ತುಂಗಳಕ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಕ ಶ್ರೀ ಬಸವೇಶ್ವರ ಮೂರ್ತಿ ಶ್ರೀ ಬಸವೇಶ್ವರ ಮೂರ್ತಿ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಕ ಅವಸರ ಮಾಡೋ ಹೇಳ್ರಿ ಹೆಸರು ಹೇಳ್ರಿ ನಿನ್ಗೆ ಹೆಸರು ಗೊತ್ತಾಗಿಲ್ತಾ ನಾ ಹೇಳ್ತೀನಿ ಚವ್ಹಾಣ್ ಇವರು ಏನು ಚವ್ಹಾಣನವರು ಇವರು ಏನು ನಮ್ಮ ಅಲ್ಪ ಶಿವನಕೊಂಡಿ ಚವ್ಹಾಣ್ ಯಲ್ಲಮ್ಮನ ಗುಡಿ ಇವರಾದರೂ ಕೂಡ ತಬಲೇಜಿಗೆ 50 ರೂಪಾಯಿ ನಮಗೆ 50 ರೂಪಾಯಿ ಕೊಟ್ಟಿದ್ದಾರೆ ತುಂಬ ಸಲ್ಲಿಸುತ್ತೇನೆ
ಚವ್ಹಾಣ ನೀನು ಅಟ್ಟಲ್ಲಿ ಎಲ್ಲ ಮೂಡಿ ಚವ್ಹಾಣ ನಿನಗೆ ಗೊತ್ತೈತ್ಲಿ ಏನು ಒಟ್ಟ ತುಂಗಳು ಊರಂದ್ರೆ ಎಲ್ಲರಿಗೂ ಹಾಂ ಸ್ವಾಮಿಗಳ 9 ಆಗೈತೆ ಟೈಮ್ ನಾನು ಟೈಮಿಗೆ ಹೇಳಿದೆ ಪಾಡು ಬರೀ ಹಂಗೆ ಕೈ ಮಾಡಿದ್ರೆ ಹಿಂದೆ ಹಿಂಗೆ ನುಗ್ಗಿಸೋದು 9 ತನಕ ಹೇಳಿ ಹಾಂ ಕೈ ಸ್ವಾಮಿ ಬಾಯಿ ಸ್ವಾಮಿ ಬಾರ್ಕೋರ್ ಸ್ವಾಮಿ ಅಂತ ಸ್ವಾಮಿ ತಪ್ಪು ಬಾಯಿ ಹೊರಗೆ ಬರ್ತೈತಿ ಯಾಕಂದ್ರೆ ಈಗ ನಾ ಎಷ್ಟೊತ್ತ ಕೇಳ್ರು ಪಾಕೆಟ್ದಾಗ ಹಾಕಿ ಇಟ್ಟರೆ ಬಾಳೋದ ಕೇಳ್ರು ಇಟ್ಟಾನೆ ಈಗ ತುಂಗಳು ಶಾನ್ಯಾರ ಬಾಳೆ ಯಾಕಂದ್ರೆ ಬಣಿಜಿಗಾರ ಇಲ್ಲಿ ಬಣಿಜಿಗಾರ ನೋಡಿ ಬಾಳೆ ಮಾಡ್ಬೇಕಂತ ಜೈಂಟ್ ನೋಡಿ ಜನ್ಮ ಮಾಡ್ಬೇಕಂತ ಅದ್ರ ಮಲ್ಲಿಕಾರ್ಜುನ ಗುಡಿ ಮುಂದೆ ಅವ್ರ ನಾವು ಬಣಿಜಿಗಾರ ಎಷ್ಟು ಶಾನ್ಯಾರ ಇರ್ತಾರಂದ್ರೆ ತಿರುಪತಿಗೆ ಹೊಂಟಿದ್ರು ಅಂತ ಒಬ್ಬ ಬಣಿಜಿಗಾರ ಇದ್ದಾವ ಒಬ್ಬ ಕಡೆ ಸುಮ್ಮನೆ ಅಮೇರಿಕಾದ ಮನುಷ್ಯ ತಿರುಪತಿ ಹೆಸರು ಕೇಳಿ ಬಂದಿದ್ದವು ಕೆಪಾಗ್ ಜಾಳ ಮನುಷ್ಯ ಇಬ್ಬರು ಒಂದರ ಎಲ್ಲಿದ ಕೊಟ್ಟವರು ಅವನು ಒಬ್ಬ ಶಟ್ರ್ ಬಣಿಜಿಗಾರಪ್ಪ ಅವನು ಕೂತಾನು ಅವ್ನು ನೋಡ್ಯಾನು ಕೆಪಾಗ್ ಜಾಳ ಅವನು ಹೇಳ್ದಮ್ಮ ನಮ್ಮ ಸುಳಿ ಮಗ ಅಂದಾನೆ ನಮ್ಮ ಕಂಡು ಬಂದು ಹಿಂಗೆ ಕುಂಡ್ರದಕ್ಕೆ ಒಂದು ದಮ್ಮು ನನ ಕೂತೈತೆ ಅವನು ಇಂಥ ಇದೆ ಅವ್ ಸಟ್ನ ಬರ್ಕೊಂಡು ಪಕ್ಕನ ಭಯಾಗ ಹೋಗ್ಕೊಂಡು ನಾನು ಇವು ಶಟ್ರು ಕೊಡೋದೇ ಅಂತ ಹೊತ್ಕೊಂಡು ಬಂದು ನೀರು ಕುಡಿ ಮಂದಿದ್ರು ಈ ಬಣಿಜಿಗಾರ ಮಂದಿ ಅದು ಒಂದು ಚೇಳು ನೋಡ್ರೆ ಮುಂದಕ್ಕೆ ಹೋಗೋದಿಲ್ರಿ ಮಂದಿ ಅದು ಗದಗದ ಅಂಜು ನಡಿಗಾನ ಇಟ್ಟು ಆಗೋದಕ್ಕೆ ಅವನು ಮತ್ತೊಂದು ನಾ ಬಂದು ಶಟ್ರು ಮೂಗಿನ ಮೇಲೆ ಕೂತೈತ್ರಿ ಅವ್ನು ಶಟ್ರು ಸಿಟ್ಟು ಗೆದ್ದು ಅದನ್ನು ಬಡ್ದಾರ ಬಡದು ಏನು ಮಾಡೋರು ಇದನ್ನು ಎಷ್ಟು ತೋತಿ ಹೇಳಂದ ನಾವು ಅಂದ್ರೆ ನಾವು ಖಾಯಂ ನಣಾತಿರ್ತಾನೆ ತಿರ್ತೀರಿ ಎಷ್ಟು ತಗೋತೀರಿ ಹೇಳಂದತ್ತು ನಾನು ಮಾರು ಬೇಕಿದೆ ಇರಲಿ ಅದಕ್ಕೆ ಇದನ್ನೆಲ್ಲ ನೋಡಿದಾಗ ಒಂದು ಮಾತು ನೆನಪಾಗ್ತದೆ ಮತಿಗೆ ಮಂಗಲವಾವುದು ಉತ್ತಮದ ಸಂಘ ಸಂಘ ಹೆಂಗಿರ್ತೈತಿ ಹೆಂಗೆ ಬರ್ತೈತಿ ತುಂಗದ ಸಂಘ ಹೆಂಗೈತಮ್ಮ ಈಗ ಸತ್ಸಂಗ ಇದನ್ನೆಲ್ಲ ನೋಡಿದಾಗ ಒಂದು ಅನಿಸ್ತದೆ ಬಹುಶಃ ಊರಾಗ ಮನೆ ಬಾಗಿಲ ಹಾಕ್ಯಾರಿಲ್ಲ ಅನಿಸ್ತದೆ ಬಹುಶಃ ಇದು ಶನಿದೇವರು ಒಂದು ಐತೆ ನೋಡು ಬಾಗಿಲನ ಹಾಕೋದಿಲ್ಲ ಅಂತ ಬಹುಶಃ ಇದನ್ನೆಲ್ಲ ನೋಡಿದಾಗಿವ ನಿಮ್ಗೆ ನೋಡಿ ಅನಿಸ್ದಾಗ ಎಷ್ಟು ಕೆಲಸ ಮಾಡ್ತಿರೋ ಇವು ಗಂಡು ಮಕ್ಕಳದಾಗದು ಏನಿರೋದಿಲ್ಲ ಅವು ಸುಮ್ ಕಾಯ್ತು ಕುಂದ್ರು ಗುಟ್ಕಾಯಿ ಚಿಕ್ಕದು ಇದ ಮಾಡವ್ರಿ ಇವರು ಹಳಾಗಾದ್ರೂ ಸಹಿತ ಶಾನ್ಯಾರ ಇವ್ರ ಗಂಡಸರು ಬಂದಾಗ ಹೆಂಗೆ ಹೇಳ್ಬೇಕು ಬೀಗರು ಬಂದಾಗ ಹೆಂಗೆ ಹೇಳ್ಬೇಕು ಆಕೆ ಹೋಗ್ಬೇಕು ಅಂತ ತಡ್ಕೊ ಬಾಯಲ್ಲಿ ಹೇಳ ಈಗ ಹೇಳ್ಬೇಡ ಹತ್ತ ಸೂರು ಬಿದ್ದಿದ್ದಿತ್ತಂತ ಹೇಳಿ ಆಕೆಗೆ ಹೇಳ್ಬೇಡ ನೀ ಬಾಯಲ್ಲಿ ಹೇಳೋರು ಇವು ಗಂಡಸರು ಹಂಗಲ್ಲ ಯಾರು ಸತ್ತ ಅವ್ರು ನೋಡ ಸೂರ್ಯ ಏರ್ಸೋದು ಯಾವಾಗ ಇಳಿಸೋದು ಯಾವಾಗ ಒಂದು ಮಾತು ಹೇಳ್ತು ಒಂದು ನಿಮಿಷ ಒಂದು ತೊಳೆ ಬಾಡಕತ್ತು ಹೋಗಿದ್ದೀವಿ ರೀ ಆ ಕಡೆ 3 ದಿವ್ಸಕ್ಕೆ ಮನಸ್ಸು ಅಟ್ರೆ ಆ ಪೈಲ ದಿವ್ಸದ 2ನೇ ದಿವ್ಸಕ್ಕೆ ಹೋಗಿದ್ವಿ ಗೋಪಾಲ ಶರಣ ನಾವು ಹೋಗೋದ 3ಕ್ಕೆ ಹೋದೆವು ಮಣ್ಣು ಎಷ್ಟೊತ್ಕೊಂಡೆವು ಆಕೆ ಪುಣಾಕ ಮಗನ ಕೊಟ್ಟಾರ ಬರ್ಬೇಕಂದ್ರೆ ಅನ್ಕಾನೊಟ್ಟಿಗೆ ನಮ್ಮದ ಮಣ್ಣು ಹಾಕಿತ್ತೇನೆ ಮತ್ತು ಎಲ್ಲಿ ಚಹಾ ಕುಡಿಯಂಗಿಲ್ಲ ನೀರು ಕುಡಿಯಂಗಿಲ್ಲ ಸೇರ್ತಾರೆ ಹೆಂಗೆ ಬರ್ತೈತಿ ಅನ್ನೋಟಿಗೆ ಬಂದೋಡ್ರಿ ಆಕೆ ಬಂದು ಮಗಳು ಬತ್ತ ಈ ಕೂತಿಲ್ಲ ಅವಾಗ ಬತ್ತ ಮಗಳು ಬತ್ತ ಶುರು ಆತ್ರಿ ಆಕೆ ಬಂದಕ್ಕೆ ಒಂದು 2-3 ವರ್ಷ ಕೂಸಿ ತಿಳಿಸಿರು ಯಾರು ಹೇಳೋ ಅಪ್ಪ ಸೂರರಿ ಎಲ್ಲಿ ತರ್ತಾರೋ ಏನು ಸುದ್ದು ಅದು ಕಾಣ್ತರಿ ಎಂಥದ್ದು ಅಕ್ಷ ಅನ್ನೋದೇವು ಅವನು ಕೂಡಲೇ ನನಗೆ ಯಾಕೆ ಹೇಳಿ ಹೋಗಲಿಲ್ಲೋ ಅದೇ ಫೋನ್ ಹಚ್ಚಿ ಹೋಗೋದೈತಿ ಅವನು ಹೋಗಲಿ ಹೇಳಿ ಕೂತ ಸುಳ್ಳು ಯಾವಾಗ ಹೋಗೈತಿ ಗೊತ್ತಿಲ್ಲ ಹೇಳೋಟಿಗೆ ಹೋಗೈತಿ ಹಾಗೆ ಸುಳ್ಳು ಮನೆ ಮುಂದೆ ಪಡೋಲ್ಕಾಯಿ ಜೊತೆ ಹೇಳಕತ್ತಿತ್ತು ಆ ಹುಡುಗ ಅದನ್ನು ನೋಡಿ ಮಮ್ಮಿ ಇದನ್ನು ಹೋಗಾಗ ಹೋಗಿನ ಮಮ್ಮಿಗ ಹೋಗೋಣ ಮಗ್ಗಲ್ ಕೂತಿರಿ ಇಂಥ ಗೌಡ್ತಿಗಳು ಪ್ರಾಣಿ ಹತ್ತಿ ಹೆಣ ಶೃಂಗಾರ ಮಾಡ್ಬೇಕೈತಿ ಇದೊಂದು ಪೀಡ ಏನಾತಂದು ಅದು ಸುಮ್ಮನಿಲ್ಲ ಮಮ್ಮಿ ನನ್ನ ಪಡೋಲ್ಕಾಯಿ ಬೇಕ ನೀ ಶರಣ್ರ ನೀ ಹೆಣ್ಮಕ್ಳು ಭಾಳ ಶರಣ್ಯ ಇರ್ತಾರೋ ಹುಡುಗರಿಗೆ ಪಡೋಲ್ಕಾಯಿ ಬೇಡಾಕತ್ತೈತಿ ಹೆಂಗೆ ಮಾಡ್ತಾರೆ ನೋಡಿ ಮಮ್ಮಿ ಪಡೋಲ್ಕಾಯಿ ಬೇಕತ್ತು ಸೋಲು ಬದಲ ಶರಣ ಮಾಡ ನಮ್ಮ ಅಪ್ಪ ಧರ್ಮರಾಜ ಇದ್ದಂಗ್ರೆ ಯವ್ವ ಹಿಂಡು ಎಮ್ಮಿ ಕೊಟ್ರೆ ಯವ್ವ ಹೂಡು ಎತ್ತ ಕೊಟ್ರೆ ಅವೇನು ಕ್ವಾಣ ಕೊಟ್ಟಿರ್ತಾರೆ ತುಂಬಿ ಚೀಲ ನಿತ್ಲ ಚೀಲ ಹೋದ್ರೆ ಯಾಕಲ್ಲಿಲ್ರೇ ಯವ್ವ ತಮ್ಮ ಹೋಗಾಗಿ ಪಡೋಲ್ಕಾಯಿ ಒಯ್ಯಿನೋ ನನ್ನ ಮಗನ ಅವ್ರು ಹೋಗಿ ಕೂತಿತ್ತು ಮುದಿಗೆ ಸೂಲ್ ಬಿದ್ದಿತ್ತು ಕರೆ ಹಾಕಿ ಮುದಿಕೆ ಕಡೆ ನನ್ನ ಮಗಳ ಗೌಡ್ತಿ ಬಲ್ಲಕ್ಕಿ ಮಗ ನಿಮ್ಮ ಅಪ್ಪ ನೀನು ಹಡ್ದಾವ ಹಿಂಡು ಎಮ್ಮಿ ಕೊಟ್ರೆ ಯಾಕಂದಿಲ್ಲ ಹೂಡು ಎತ್ತ ಕೊಟ್ರೆ ಯಾಕಂದಿಲ್ಲ ನಿಟ್ಟಿಲ್ಲ ಚೀಲ್ ಕೊಟ್ಟು ನಾವು ಹೊಡೆಮಳಿ ನೋಡಿಲ್ಲ ಇಲ್ಲೊಂದು ಪಡೋಲ್ಕಾಯಿ ನಾವು ಬೀಜಕ್ಕೆ ಬಿಟ್ಟಿದ್ದೀವಿ ನಾವು ಕೊಡಂಗಿಲ್ಲ ಮತ್ತು ಇಂಥದ್ರಾಗ ನಾವು ಎಡಿ ಗಟ್ಲೆ ತುಂಬ್ರವ್ರು ರೊಟ್ಟಿ ತಂದರಿ ಅಂದ್ರೆ ಇವ
ನಿಮ್ಗಿಂತ ಭಾಗ್ಯವಂತರು ಯಾರ್ದಾರೆ ಎಲ್ಲ ಬಿಟ್ಟು ಹೋಗೋದೈತಿವ ಬರೇ ಒಂದೊಂದು ರೊಟ್ಟಿ ದಸಿತೀರ ನಮ್ದು ಏನಪ್ಪ ಅಂತಂದ್ರೆ ಭಾರತ ದೇಶ ಯಾಕೆ ಅಂತಂದ್ರೆ ದೊಡ್ಡ ಶ್ರೀಮಂತಲ್ಲ ಬಡತಾನ ಊರು ನಮಗೂ ಭಾರತ ದೇಶ ಅಂತ ಬಡತಾನ ಊರು ಯಾವ ಇಲ್ಲ ಆದ್ರೂ ಸಹಿತ ಧರ್ಮದೊಳಗಿರೋಂಥ ಶ್ರೀಮಂತ ಯಾವುದಿಲ್ಲ ಹಣ್ಣು ಬಸವಣ್ಣಂತವ್ರು ಹುಟ್ಟುವಾದ್ರೆ ಯವ ಇಲ್ಲ ದೈವೇ ಧರ್ಮದ ಮೂಲವಂದ ಅಣ್ಣ ಬಸವಣ್ಣ ಮತ್ತೊಂದು ಏನು ಮಾಡಲ್ಲ 1,96,000 ಗಳಿಗೆಲ್ಲ ಹಾಕಿದ ಮೊಸರು ಮಾಲಕ್ಕೆ ಹೋದಕ್ಕಂತ ಒಬ್ಬ ಹೆಣ್ಮಗಳು ಕಾಲು ಜಾರಿ ಹೊತ್ತ ಬಸವ ಅಂದಾಗ ಎಂಬ ಮೊಸರಿಗಾಗಿ ಹೊತ್ತಿರ್ತಕ್ಕಂಥ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣ ಮನಸ್ಸು ಮಾಡಿರಲಿಲ್ಲ ಅಂತಂದ್ರ ಜಾತಿಗಳಿಲ್ಲ ಒಂದಕ್ಕೊಂದು ಏಕತಕ್ಕಂತ ಆಗಿರ್ತಕ್ಕಂಥ ಇಂದು ಜಾತಿ ಏಕ ಮಾಡ್ತಕ್ಕಂಥ ಯಾವಾಗಿದ ಅಣ್ಣ ಬಸವಣ್ಣ ಕಲ್ಯಾಣ ಕ್ರಾಂತಿಯಾಗಿ ಹೋತು ತನ್ನನ್ನು ತಾನು ಅರ್ಪಣೆ ಮಾಡಿ ನಮ್ಗೆ ಏನ್ ಮಾಡ್ದ ಅಂತದ ಇದೊಂದು ಜಾತಿ ಸ್ವತಂತ್ರವನ್ನು ಕೊಟ್ಟು ಹೋದ್ರೆ ಅಣ್ಣ ಬಸವಣ್ಣ ಅಂತೇಳ್ಪತ್ತ ಪರದೇಶದೊಳಗ ಲಂಡನ್ದಾಗ ಅಣ್ಣ ಬಸವಣ್ಣ ಅಂತ ಮೂರ್ತಿಯನ್ನ ನಮ್ಮ ರಾಜಕಾರಣ ನಿಲ್ಲಿಸಿರು ಅಂತ ಬಸವೇಶ್ವರ ಮೂರ್ತಿಯನ್ನ ಇಂದ ತುಂಗಳು ಊರಾಗ ಆಗ್ತೈತೆ ಅಂತಾರ ನಿಮ್ಮಂತ ಭಾಗ್ಯವಂತರು ಯಾರ್ದಾರೆವಾ 4 ದಿಕ್ಕಿಗೆ ಈ ಕಡೆ ಸೂರ್ಪಾಲ್ ಊರ ಆ ಕಡೆ ಸಾವಿರ ಊರ ಕತ್ತಲಿಂದ 4 ದಿಕ್ಕಿಗೆ ಬರ್ತಕ್ಕಂಥ ಮನೆಗೆ ದರ್ಶನ ಆಗ್ತಕ್ಕಂಥ ಯಾವ್ದಾರು ಇತ್ತು ಅಂತ ಆ ಬಸವೇಶ್ವರ ವ್ರತ ಅದು ತುಂಗಳು ಊರ ತಲೆಯಾಗಿತ್ತು ರೇವಾ ದಿವಸ ಹೋಗಾಗ ಬರಾಗ ಅವನು ದರ್ಶನ ತೊಗೊಂಡು ಹೋಗ್ತೀನಿ ಅಂದ್ರೆ ನಿಮ್ಗೆ ಯಾವ್ದೈತೆ ಹೇಳಿ ಬರೋಗಿ ಹೇಳಿ ನೋಡೋಣ ಈಗ ನೋಡಿವೆಲ್ಲ ಇಟ್ಟಕ್ಕೆ ಕೊಡೋದು ಇಷ್ಟ ಬರೋದು ಇಷ್ಟೆಲ್ಲ ಹೆಂಗಾರೆ ಪ್ಲ್ಯಾನ್ ಎಷ್ಟು ದಿವಸ ಮಾಡ್ರು ಕೇವಲ 5 ದಿವಸದಾಗ ಅವ್ರು ಸ್ವಾಮಿಗಳು ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಯಾರ ಅವ್ರನ್ನ ಇನ್ನೊಂದು 5 ದಿವಸ ತಂದಿದ್ದಾರೆ ನಿಮ್ಮ ಮನೆ ಕೀಲಿನ ಹಾಕಿಸ್ತಿದ್ರು ಹೊಡ್ಯಾವ ಶಾಣೆ ಬೇಕ್ರಿ ನೋಡ್ರಿ ಕುದುರೆ ಎತ್ತ ಹೊಡ್ಯಾವ ಶಾಣೆ ಬೇಕ ಅವು ಎತ್ತು ಮನ್ಗೋಲ್ಕ ಕಣ್ಣಾಗ ತಂಬಕಾಯಿ ಕೊಡಿ ಸುಳಿ ಮಗ ಇದ್ದಾನೆ ಪಾಡ ಈ ಶಾಣೆ ಬೇಕು ಹೊಡ್ಯಾವ ನಿಮ್ಗೆ ಹೇಳ್ತಾನೆ ಮತ್ತೆ ಎತ್ತು ಬೇಕು ಮತ್ತೆ ಕಣ್ಣ ತಂಬಕ ಕಣ್ಣು ಮಾಡ್ಕೊಂಡಿದ್ದು ಏನು ಮಾಡಿ ಇವನ ನೋಡಿ ಕುಂಡಿಕಾಯಿ ಹೆಚ್ಚು ಬಿಡಂಗೆ ಗಾಡಿ ಹೋಗ್ಯದ ಹೋಗ್ಕ ಏನಾಯ್ತು ತುಂಗಳಂತ ಹೊರಾಗ ರಾಜ 5 ಕುದುರೆ ತಂದಿದ್ದರಾಗ ಒಂದು ಕೊಂಚ ಕಲ್ಯಾಣಿ ಇರ್ತತ್ತು ಭಾಳ ಚಲೋ ಕುದುರೆ ತಂದ ಕಡಿಕಲಕ್ಕೆ ಒಬ್ಬ ಎಸಾಕ ಒಬ್ಬನ ಮನುಷ್ಯನ ಇಟ್ಟ ಬಂದು ಅಂಟರಿಂದ ಕುದುರೆ ಕುಂಟ್ಲಾಕೈತ್ರಿ ರಾಜಾಗ ಚಿಂತೆ ಇತ್ತು ಹಿಂಗೆ ಬಂದ ಕಡಿಕೆ ಏನಪ್ಪ ಅಂತ ಇದ್ರೊಳಗೆ MAPS ಮಾಡಿದವ್ರು ಅಂತಂದ್ರೆ ನಮ್ಮ ಶಿವನ್ ಶಿವಾಂತಿಸಪ್ಪ ಅವರು ಅವ್ರ ಜೊತೆಗೆ ಹೋಗ್ಬೇಕತ್ವ ಅಪ್ಪ ಅವ್ರು ನಮಸ್ಕಾರ ಅಂದ ಹಿಂಗಾರೆ ಪಂಚಾಯತ್ ಕಲ್ಯಾಣ ಕುದುರೆ ತಂದೇನ್ರಿ ಎಂಥ ನೋಡಿ ತಾಸಿಗೆ 10 ಹೋಗತ್ರಿ ಸುಳಿ ಮಗಂದು ಒಟ್ಟಿಗೆ ಏನು 8 ದಿವಸ ಆತ್ರಿ ಸುಳಿ ಮಗಂದು ಒಟ್ಟು ಕುಂಟ್ಲಾಕೈತೈತ್ರಿ ಅಂದ್ರೆ ಅವ್ರು MEP ನಮಗಿದ್ದು ಸಾಧೆ ಕಲ್ತಾರ ಅವ್ರು SSLC ಕಲ್ತಾವ್ರು ನಾವು 35 ಪಾಸ್ ನಾವು ಆಗ್ಯದ ನಮ್ಗೆ ಆಗ್ಯವ ನಾವು ಸಾಗಿ ಹೋಗಿ ಏನಿಲ್ಲ ಈ ಒಣ ಹಣ್ಣು ಚಾಟಿ ಪಾಟಿಲಿ ಒಂದು ಹಂಗೆ ನೋಡಿ ಸಾಕಿವ್ ನಾವು ಕರ್ವತ್ಸರದ ಇದ್ದಿಲ್ಲ ಸೋಮಳವತ್ತ ಕೃಷ್ಣ ಈ ಕಡೆ ನೋಡ್ಸು ಈ ಕಡೆ ಮಿಂಚಿ ಬಿಡವು ಹಿಂಗೆ ಸುನವಾದ ಇದ್ದಿದ್ದಿಲ್ಲ ನಮ್ಮ ಅವಾಟ್ ಹೆಚ್ಕೊಂಬಚ್ಕೊಂಡು ಮಿಂಚೆವು ಈಗ 20 ನಮೂನಿ ಪೌಡರ್ ಹಚ್ಕೊತೀರಿ ಏನಿಲ್ಲ ಇಲ್ಲ ಏನೈತಿಲ್ಲ ಹೆಣ್ಮಕ್ಳು ಸಹಿತ ಏನಂತ ಏನು ಹಚ್ಚುತ್ತಿಲ್ಲ ರೊಟ್ಟಿ ಪಟ್ಟಿ ಇಲ್ಲಿ ಮಿಂಚು ಹೇಳ್ತಾರೆ ಹಿಂಗಾಗಿ ಹೋಗ್ತಾನೆ ಹೋಗೋದ್ರೆ ಬಡ್ದ್ರೆ ಮಿಂಚು ರೊಟ್ಟಿ ಸಹಿತ ಮಿಂಚು ತಿಂದು ಉಪ್ಪು ಹಾಕ್ತಿದ್ದಿಲ್ಲ ಈ ರೊಟ್ಟಿಗೆ ಅವ್ರಿಗೆ ಗಣಸ ಉಪ್ಪು ಇಟ್ಟಾಕೆ ಹೆಚ್ಚಾಗಿತ್ತು ಒಂದು ಬೆವ್ಗ್ಯಾಗ ಹೆಚ್ಕೊಂಡು ಯಾಕಂದ್ರೆ ಅದು ಯಾಕೆ ಹಂಗೆ ಆಕೈತಿ ಅಂದ್ರೆ ಈ BP ಕೂಡ ಶುಗರ್ ಒಂದು ಏನೈತಿ ಗೊತ್ತೈತೇನೆ ಅದು BP ಕೂಡ ಶುಗರ್ ಏನು ಬರ್ತೈತೆ ಅದು ಅದಕ್ಕತ್ತಿರಲ್ಲ ಒಂದು ಕೂಡ ಒಂದು ಏನದು ಆಪರ್ ಐತಿಲ್ಲ ಹಂಗೆ ಕಣ್ಣಾಗಿ ನೀರು ಬಂದ ಮುಗಿನ ಸುಮ್ಮನೆ ಬರೋದನ ಅವು ಅಣ್ಣ ತಮ್ಮರಿ ಹಂಗೆ ನಿಮಗೆ ಮನುಷ್ಯನಲ್ಲಿ ಏನು ಬೇಕು ಅಂತಂದ್ರೆ ಅವು ಹಾಡು ಸ್ವಾಮಿಗಳು ತಗೋಯಪ್ಪ ಬರ್ರಿ ಅಂದ್ಕೊಳ್ಳಿ ನಾನು ಸೊಳಿಲ್ವ ಮರ ಕಾರ್ಯಕ್ರಮ ಇಲ್ಲಪ್ಪ ಒಂದು ಗಳವತ್ತು ಬಂದವ್ರು ಬಂದು ನೋಡ್ರು ಕುದುರೆ ನೋಡ್ರು ತಪ್ಪಾಡಿಸಿದಪ್ಪ ಅವ್ರು ಅನ್ಬೋಯ್ತು ಕುದುರೆ ಮೇಸಮ್ ಯಾವ್ದ ಅಂದರು ನೋಡು ಕೂತಿದ್ದ ಅವ್ನು ಹೆಂಗದ ಏನು ರೀ ಹಗಿರ್ಲ ಆತರ ಕಾಲಾಗೆ ಬಿಡ್ತಾನೆ ಹಂಗೆ ಅವ್ನ ದಿವಸ ಮುಂದಕ್ಕೆ ಬಂದ್ರ ಅದೊಂದು ಕುಂತಿತ್ತು ಕುಂಟ್ಕೋತ ಹೋತ್ರಿ ಬಾ ಏನು ಹೋಗೋಣ ಅಂದ್ರೆ ಅವ್ನು ಯಾಕಂದ್ರೆ ಏನು ಹೇಳವ್ರೆ ಮುಂದಕ್ಕೆ ಬಾ ಹೇಳ್ತಾರೆ ನಾವು ಇವು ಏನು ನಾನು ಈ ಸೊಳಿ ಮಗನ ಬದಲಾಸೋದು ಕುಂಟು ಬಿಡ್ತೈತೆ ಇಲ್ರಿ ಅವನ ಮೂರಾಗ ಚಲೋ ಮಾಡ್ತೀವಿ ಅವ್ನಿಗೆ ಇರುವಲ್ಲಕ್ಕ ಅವ್ನು ಉಳ್ಕಿದ್ದು ಏನೇ ಇರ್ಬೇಕು ಮನೆಯಿಂದ ತಂದು ಮುಗಿಸುವಲ್ಲ ಕರೆ ಅದು ಉಳ್ಕಿದ್ದು ಏನು ಮಾಡಿ ಇವನು ತೆಗಿಯೋದಕ್ಕೆ ಅದು ಒಂದು ಕೂಡ್ತಾರೆ ಕಾಲನ್ನು ಮಾಡಿ ತೆಗೆದು ಅವ್ನು ಬಿಟ್ಟು ಹಳಾಳೆ ಆಯ್ತು ಮೂರನೇ ದಿವ್ಸಕ್ಕೆ ಕುದುರೆ ಓಡಿ ಹಿಂಗೆ ಹಾಕತ್ತಂದ ಇದೇನು ಬರ್ ಅವ್ನು ಮೇಸವ್ ಸೂಳಿ ಮಗನ ಕುಂತಿದ್ದವ ಅದನ್ನು ನೋಡಿ ಅದು ಕುಂಟಲಾಕೈತಿ ಕೃಷ್ಣ ಮನಿ ಬಾಜುಗೆ ಸಹಿತ ಅಂತಂದ್ರೆ ಹಿಂಗೆ ಆಗೋದ ಇದು ಸಂಘ ಅಂದ್ರೆ ಭಾಳ
ಸಂತ ಸಂಘ ದೇಹಿಸದ ನಾಲಿಗೆ ಮುಕ್ತಿದ ಸಂಪನ್ನ. ಸಂತ ತುಕಾರಾಮ್ ಏನು ಬೇಡಿಲ್ಲ, ಏನು ಬೇಡ್ತಂದಾಗ ಪಾಂಡುರಂಗ ಏನು ಬೇಡ, ನಿನ್ನ ಶ್ರೀಮಂತಿಕೆನು ಬೇಡ, ನಿನ್ನ ಮುಕ್ತಿನೂ ಬೇಡ. ಹೆಂಗೆ 24 ತಾಸು ಭಕ್ತಿ ನಿರ್ತಕ್ಕಂಥ ತುಂಗಳದನೋ ಗಿರಿಮಲ್ಲೇಶ್ವರ ಮಹಾರಾಜ ತವ್ರ ಮನೆ ಏನಂದಾರೋ ಜಗತ್ತೂರು ಅಂತ ಹುಟ್ಟ ಶ್ರೀಶೈಲ ಜಗತ್ತೂರು ಅಂತ ಊರಾಗ ನನ್ನ ಎಷ್ಟು ಸಲ ಹುಟ್ಟಿಸ್ತಿ ಸಂತ ತುಕಾರಾಮ ಹೋದರಿ ದೇವರು. ಅದಕ್ಕೆ ಬರ್ತಾವ ಹರಿಯದರೊಡನೆ ಸಂಗಮ ಮಾಡಿದೊಡೆ ಏನಾಗ್ತೈತೆ ಅಂತಂದಾರ ದೌಡನ್ನು ಸಂಗಮ ಮಾಡಿದೊಡೆ ಅರಿಯದವರೊಡನೆ ಸಂಗಮ ಮಾಡಿದೊಡೆ ಬಲ್ಲವರೊಡನೆ ಸಂಗಮ ಮಾಡಿದೊಡೆ ಬಲ್ಲವರೊಡನೆ ಸಂಗಮ ಮಾಡಿದೊಡೆ ಮೊಸರು ಹೊಸದು ಬೆಣ್ಣೆಯ ತೆಗೆದುಕೊಂಬಂತೆ ಮೊಸರು ಹೊಸದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನ ಮಲ್ಲಿಕಾರ್ಜುನ ನಿಮ್ಮ ಚರಣರ ಸಂಘ ಚನ್ನ ಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘ ಕರ್ಪೂರಗಿರಿಯ ಉರಿಯ ಕೊಂಬಂತಿ ಕರ್ಪೂರಗಿರಿಯ ಉರಿಯ ಕೊಂಬಂತಿ ಅರಿಯದವರೊಡನೆ ಸಂಗಮ ಮಾಡಿದೊಡೆ ಅರಿಯದವರೊಡನೆ 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 ಸಂಗಮ ಮಾಡಿದೊಡೆ. ಅಪ್ಪಾಜಿಯವ್ರನ್ನ ಮಾತು ಹೇಳಿ ನನಗೆ ಭಾಳ ನನಗೆ ಆನಂದ ಆತ. ಜಾತಿ ಒಳಗೆ ಇಡೀ ಜಗತ್ತನ್ನೆಲ್ಲ ಬೆಳೆದಾರ ಹೊತ್ನ್ಯಾಗ ಆ ಧರ್ಮ ಈ ಧರ್ಮ ಅನ್ನೋ ಹೊತ್ನ್ಯಾಗ ಒಬ್ಬ ಇಸ್ಲಾಂ ಧರ್ಮದವ ಏನಪ್ಪ ಅಂತಂದ್ರೆ ಇದ್ರಿಗೆ ಏನಪ್ಪ ಅಂತ ನಿಮ್ಮ ಕಾರ್ಯಕ್ರಮ ಪಾಲ್ಗೊಳ್ತ ನಂತರ ಇದಕ್ಕಿಂತ ಧನ್ಯ ಆಗ್ತಕ್ಕಂಥ ಇನ್ನೊಂದು ಊರು ಯಾವ್ದೈತಿ ಹೇಳ್ರಿ ದೇವರು ಇಸ್ಲಾಂ ಏನು ಹೇಳು. ಅದಕ್ಕೆ ಧರ್ಮ ರಕ್ಷಿತ ಅಂದ್ರು ಅಂತ ಒಂದು ಶಕ್ತಿ ಅದ. ಅದಕ್ಕೆ ನಿಮ್ಗೆ ಏನು ಅಂತದ ಭಾರತ ದೇಶ ಅಂತ ಬಡತನ ಯಾವುದಿಲ್ಲ, ರಷ್ಯಾ ಅಮೇರಿಕ ಅಂತ ಶ್ರೀಮಂತ ಯಾವಿಲ್ಲ. ಒಬ್ಬ ಲಂಕೇಶ್ ಪತ್ರಿಕೆ ಬರೆದಿದ್ದಂತ ಭಾರತ ದೇಶದಂತ ಹೃದಯ ಶ್ರೀಮಂತಿಕೆ ಯಾವ ಜಗತ್ತಿನಾಗೂ ಇಲ್ಲ ಅಂತ ತಿಳ್ಕೊಂಡು ಬರೆದಾಗ ಒಬ್ಬ ಶ್ರೀಮಂತ ಕರೋಡೋಪತಿ ಮನುಷ್ಯ ಅಮೇರಿಕದಾಗ ಎಲ್ಲರಿ ಅಲ್ಲಿ ಬರೀ ಕಸ ಹೊಡ್ಯಾವ್ರ ಕೈ ಸಹಿತ ಹೆಲಿಕಾಪ್ಟರ್ ತಿರುಗಾಡ್ತಾರೆ. ನಮ್ಗೆ ಈಗ ಕಾರ್ ಗಾಡಿ ಬಂದಾವ್ರಿ, ಸೈಕಲ್ ಮೋಟರ್ ಬಂದಾವ ಅಂತ ಅಮೇರಿಕ ಶ್ರೀಮಂತ. ಅದು ನೋಡಿದ ಪತ್ರಿಕಾ ಭಾರತ ದೇಶ ಬಡತನ ಯಾವಿಲ್ಲ, ಅಲ್ಲಿ ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಮೇವ್ ತುಂಬ ಅರಿವಿಲ್ಲ ಅಂತ ತಿಳ್ಕೊಂಡು ಮಹಾತ್ಮ ಗಾಂಧಿ ಅರ್ಧ ಪಂಚೆ ಹರಿದ ಅರ್ಧ ಹೊತ್ಕೊಂಡು ಅಸ್ಪೃಶ್ಯ ನಿವಾರಣೆ ಅಂತ ತಿರುಗಾಡಿದ. ಅಲ್ಲಿ ಏನು ಅಂತದ ಅಂತ ತಿಳ್ಕೊಂಡು ಅಮೇರಿಕದಿಂದ ಬಂದ. ಅದರಾಗ ಕರ್ನಾಟಕ ಅಂತ ಇಡೀ ಭಾರತ ದೇಶದೊಳಗ ಆಧ್ಯಾತ್ಮ ತುತ್ತಿರ್ತಕ್ಕಂಥದ ಯಾವುದೇ ರಾಜ್ಯತ್ತು ನಮ್ಮ ಕರ್ನಾಟಕ ರಾಜ್ಯ ತಲೆಗೆ ಇಟ್ಕೊಂಡು ಕರ್ನಾಟಕ ರಾಜ್ಯ ಬಂದು ಬೆಂಗಳೂರಿಗೆ ಹೇಳ್ದಮ್ಮ ನೋಡ್ದ ಅಲ್ಲರಿಗೆ ಎಲ್ಲ ಗೆಟ್ಟಾದ ಅಲ್ಲರಿಗೆ ಪುತ್ರಾಸ್ ಮನಿ ಎಲ್ಲ ಕಡೆ ಏನು ಪತ್ರ ಗುಡಿಸಲ ನೋಡಿದ ಇಲ್ಲಿ ಏನದ ಅಂತಂದವ ಲಂಕೇಶ್ ಪತ್ರ ಬಲ್ಲ ಭಾರತ ದೇಶ ಅಂತ ಶ್ರೀಮಂತಿಕೆ ಯಾರಿಲ್ಲ ಅಂಥ ಶ್ರೀಮಂತಿಕೆ ನಿಂತಾರು. ಏನು ಶ್ರೀಮಂತಿಕೆ ಇಲ್ಲ ಅಂದವ ಹಸದಿದ್ದ ಮುಂಜಾನೆ 7 ಗಂಟೆ ಆಗಿತ್ತು ನೋಡಿದ ಬಸ್ ಸ್ಟ್ಯಾಂಡ್ದಾಗ ಎಲ್ಲ ತಾಟ್ ತಗೊಂಡು ಭಿಕ್ಷಾ ಯವಾ ಎಂಪಾತ ತಿರುಗಾಡ್ತಿದ್ದು ರೀ. ಎಲ್ಲಿ ಧರ್ಮದ ಅಂತಂದ ತಾಟ್ ಹಿಡ್ಕೊಂಡು ಭಿಕ್ಷಾ ಅಂತ ರೋಟಿ ತಿರುಗಾಡ್ತಾವ ಇಲ್ಲಿ ಅಂತಂದ. ಹಸದಿದ್ದ ಒಂದು ಬ್ರೆಡ್ ತಂದ, ಒಂದು ಪೀಸ್ ತಗೊಂಡ. ಆ ಹುಡುಗಿ ನೋಡ್ತು 5-6 ವರ್ಷದ ಹುಡುಗಿ ಓಡೋಡಿ ಬಂದ ಭಿಕ್ಷಾ ಅಂದೆ ಅಂತೂ ಸುಮ್ಮನಿತ್ತವ. ಬಹುಶಃ ಕೊಡೋದು ಏನಪ್ಪ ಅಂತಂದ್ರ ಹೊಡೆದ ಇಲ್ಲ ಅಂತ ತಿಳ್ಕೊಂಡು ಹುಡುಗಿ ಹೊಂಟಿತು. ಎಷ್ಟು ಸ್ವಾಭಿಮಾನತಿ ಹುಡುಗಿ ಅಂತಂದ. ಇಲ್ಲಿ ಬಾ ಅಂತ ಒದಿದ್ದ. ಮತ್ ಹುಡುಗಿ ಒಂದು ಬ್ರೆಡ್ ಹಾಕಿದ. ಬೇಡದ್ರೆ ಇನ್ನೊಂದು ಬ್ರೆಡ್ ಕೊಡ್ಬೇಕಂತ ಮಾಡಿದ್ದ. ಹುಡುಗಿ ಬೇಡಲಿಲ್ಲ. ದಡದಡನ ಹೊಂಟಿತು ಹುಡುಗಿ. 10 ಮಾರು ಹೋದಕ್ಕೆ ಒಂದು ನಾಯಿ ಕೊಂದು ಬಿದ್ದಿತ್ತು. ಕ್ವಾಯಿ ಅಂತ ನೆರ ಕತ್ತಿತ್ತು.
ಹುಡುಗಿ ನೋಡ್ತು ನಾಯಿ ಕುಂಜಿ ಜೀವ ಬಿಡ್ತೈತಿ ಅಂತ ಬಾಯಿ ತೆಗಿಲಕ್ಕಿತ್ತು. ಹೋಗಿ ಒಂದು ಹಳಿ ಪರ್ಕಾರಿತ್ತು, ಅದ್ರ ಮ್ಯಾಲ ಕುಂಡಿಸೋತ್ ಹುಡುಗಿ ಕಣ್ಣೆಲ್ಲ ಒರಿಸ್ತು. ಹಾಕ್ತು, ಹೋಗಿ ನೀರು ತೊಗೊಂಡು ಬತ್ತು ಹುಡುಗಿ, ಬಾಯಾಗ ನೀರು ಹಾಕ್ತು. ಕಣ್ಣು ತೆಗೆದು ನೋಡ್ತೀರಿ ನಾಯಿ, ಇದು ಜೀವಂತದಂತ ಧೈರ್ಯ ಆತು ಹುಡುಗಿ. ಕೈಗೆ ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ, ಇದ್ರ ಬದುಕಿಸ್ಬೇಕಂತ ವಿಚಾರ ಮಾಡಿ ಆ ಬ್ರೆಡ್ ಅನ್ನು ತಗೊಂಡು ಎಲ್ಲ ತುಣುಕೊಂಡು ನಾಯಿ ಹಾಕ್ರಿ. ನಾಯಿ ಕಣ್ಣು ತೆಗೆದು ಹಿಂಗ ನೋಡ್ತು, ಹುಡುಗಿ ಅಂಗಾತ ಬಿತ್ತರಿ. ನಾಯಿ ಬಂದು ನೋಡ್ತು, ಮೂಗಿನ ಉಸುರು ಬಂದಾಗಿತ್ತು ಹುಡುಗಿದು. ನಾಯಿ ಕೊಯ್ ಕೊಯ್ ಅಂತ ಹೇಳಿದ್ರೆ ಏನ್ ಪಾತ ಹೆಡಕ್ ಚೆಲ್ಲಿತು ಅಲ್ಲಿ. ನೋಡಿದ ದೂರಿಂದ ಕೂತಿದ್ದ ಅಮೇರಿಕ ಮನುಷ್ಯ ಓಡೋಡಿ ಬಂದ, ಆ ಹುಡುಗಿನ ಎಬಿಸಿ ನೋಡ್ದ, ಅವನು ತೊಡಿ ಮೇಲೆ ಅಂಗಾತ ಬಿತ್ತು. ನೋಡ್ದ, ಪ್ರಾಣ ಹೋಗಿತ್ತು. ಏ ದೇವರ ಅಂತಂದ, ಒಂದು ಹುಡುಗಿ ತಾ ಒಂದು ಉಪ್ಪಾಸ ಸಾಯ್ತದ. ಮೇಯ್ ತುಂಬ ಅರಿವು ಗಟ್ಟಿಲ್ಲ, ಮೇಯ್ಯಾಗ ಹನಿ ರಕ್ತಿಲ್ಲ. ಒಂದು ಬ್ರೆಡ್ ತುಣುಕು ಕೊಟ್ಟಿದ್ದನ್ನು ಮತ್ತೊಂದು ಜೀವನ ಬದುಕಿಸ್ಬೇಕಂತ ತನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಈ ಕೂಸು ಸತ್ತಿಲ್ಲ ಅಂತಂದವ. ಬೇಂದ ದೇವರ ಅಂತಂದ, ನನ್ನ ಏನು ಹುಟ್ಟಿಸೋದಾತಂತ ಕಡೆಗೆ ಬಡ್ತಾನದು ಭಾರತ ದೇಶದಲ್ಲಿ ಹುಟ್ಟಿಸು ಅಂತಂದ. ಎದಿ ಮೇಲೆ ಹುಡುಗಿನ ಒಕ್ಕೊಂಡು ಪ್ರಾಣ ಬಿಟ್ಟ. ನಗತೈತಿ ಜೀವ ಅಲ್ಲಿ, ಅಳತೈತಿ ದೈವ ಇಲ್ಲಿ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ನಗತೈತಿ ದೈವ ಅಳತೈತಿ ಜೀವ ಇಲ್ಲಿ. ಯಾಟ ಬಲ್ಲೋರಾರು ಮಾನವ. ಕುಣಿಸೋನು ಬಲ್ಲಿ ಕುಣಿಯೋನು ಕುಣಿಯೋರು ನಾವು ನಿಂತ್ಕೊಂಡ್ರೆ ಯಾಂಗ. ಕುಣಿಸೋನು ಬಲ್ಲಿ ಕುಣಿಯೋರು ನಾವು ಇಲ್ಲಿ ಕುಣಿಸೋರು ವಿಧಿಯ ವಿಧಿಯ ವಿಧಿಯಾಟ ಬಲ್ಲೋರಾರು ಮಾನವ. ವಿಧಿಯಾಟ ಬಲ್ಲೋರಾರು ಮಾನವ. ಅದಕ್ಕೆ ಕಣ್ಣು ಬಸವಣ್ಣ ಬರಲ್ಲ. ದಯಕ್ಕಿಂತ ಮಿಗಿಲಾದ ಧರ್ಮ, ಪತ್ನಿಗಿಂತ ಮಿಗಿಲಾದ ಮಿತ್ರ ಇಲ್ಲ. ಹೆಗಲಿ ಕೊಟ್ಟ ಪ್ರಪಂಚ ಪಾಲ್ಮಾತ್ ಮಾಡ್ತಕ್ಕಂಥ ಎಂತ ಕಡಿಲ್ಲ ನಮ್ಮಂತ ಪುಣ್ಯವಂತ ಯಾರಿಲ್ರಿ. ದಯಕ್ಕಿಂತ ಮಿಗಿಲಾದ ಧರ್ಮ ಇಲ್ಲ. ಧರ್ಮ ಬಡತನ ಶ್ರೀಮಂತ ಮಹತ್ವದ್ದಲ್ಲ. ಯಾರು ನೀವು ಉಳ್ಕಿದ್ದೇನಪ್ಪ ಅಂತಂದ್ರ ನಾವೊಂದು ಇಷ್ಟು ಕಲಿಬೇಕಲ್ಲ. ಮಂದಿ ಕಣ್ಣಾಗ ನೀರು ಬರಲ್ಲಂಗಿದ್ದ ಸಾಕು, ಮತ್ತವ್ರ ಕಣ್ಣೀರು ಒರೆಸೋದನ್ಕ ದೂರಲ್ಲಿ ಮಂದಿ ಕಣ್ಣೀರು ಬರಲ್ಲಂಗ ನಾವು ಹಾದಿವಂದ್ರ ಇದು ಮಾಡಿದ ಸ್ವಾರ್ಥ. ಮನುಷ್ಯ ಜನ್ಮದಲ್ಲಿ ದೇವರು ಮತ್ತೇನಿಲ್ಲ. ನಿಮ್ಗೆ ಗೊತ್ತದ ಕರೋನಾ ಅಂತ ಇದು ಬಂದು ಹೋತು, ಈಗ ಮತ್ತೆ ಚೈನಾಕ್ಕೆ ಬಂದು ಹೋಗ್ತದ. ನಮ್ಮಲ್ಲಿ ಯಾಕೆ ಆಯ್ತದಂತ ಧರ್ಮ ರಕ್ಷಿತೋ ರಕ್ಷಿತ ಅಣ್ಣ ಬಸವಣ್ಣವರು ತಮ್ಮಂತ ಅರ್ಪಣೆ ಮಾಡಿದ್ರು. ಅಂತವ್ರೊಬ್ಬರು ನಿಮ್ಮಲ್ಲಿ ಜಗದ್ಗುರುಗಳು. ಶ್ರೀಶೈಲ ಅಂತಂದ್ರೆ ಸಾಮಾನ್ಯತ್ರಿ, ಸಾಕ್ಷಾತ್ ಪರಮಾತ್ಮ ನೆನೆಸಿರ್ತಕ್ಕಂಥ ಶ್ರೀಶೈಲ ಮಲ್ಲಿಜೂರು ಕ್ಷೇತ್ರದಲ್ಲಿ ನಮ್ಮ ಕೂಡ ಒಡನಾಡ್ತಕ್ಕಂಥ ಅಪ್ಪ ಜೋಡಿ ನಮ್ದು ಬಹಳ ಪ್ರೀತಿ. ಅಂಥವ್ ಸಹಿತ ಶ್ರೀಶೈಲ ಜಗದ ಪೀಠ ಆಗ್ಯದಂತದೇವ. ನಮಗಿಷ್ಟ ಆನಂದ ಆಗ್ತದೆ, ನಿಮ್ಮೂರಿಗೆ ಅಷ್ಟು ಆನಂದ ಆಗ್ಬೋದು. ಹೇಳಿ ನೋಡಿ, ನಿಮ್ಮೂರಾಗ ಹುಟ್ಟಿರ್ತಕ್ಕಂಥವ್ರು ಒಬ್ಬರು ಜಗದ್ಗುರು. ನಿಮ್ಮೂರು ನಾಳೆ ಹೇಗಾಗ್ಬೇಕಿಲ್ಲ. ಎಲ್ಲಿ ನೋಡಿದಿಲ್ಲ ಏನಪ್ಪತ್ತ ಹೂವ, ಎಲ್ಲಿ ನೋಡಿದಿಲ್ಲ ಅಂತ ರಂಗೋಲಿ ಎಲ್ಲ ತಾಯಂದ್ರ ನಾನು 3 ಬಟ್ಟೆ ಇವತ್ತು ಹೇಳ್ಸ್ಕೊಂಡು ಬಂದ್ರ ಅಪ್ಪ ಅವ್ರು ಅನ್ಬೇಕು. ನನ್ನ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಂದ್ರೆ ಎಲ್ಲರೂ ನಮ್ಮ ಎದುರಿಗೆ ಬಂದಂತ ನಿಮ್ಮ ಕೈ ಮುಗಿಬೇಕು. ಆ ಪ್ರಕಾರ ಇವ ಕುಂಭ ಮಾಡ್ಯಾರಿ ಎಲ್ಲರೂ ತುಂಬಿದ. ಯಾವತ್ತು ಏನಪ್ಪ ಶ್ರೀಮಂತ ಅಂದ ಅದಕ್ಕೆ ಗಿರಿಮಲ್ಲೇಶ್ವರ ಮಹಾರಾಜರು ಸಪ್ತದ್ದನ ಪುರಾಣ ಹೇಳ್ತಾ ಜೀವಂತ ಮಾಡ್ತಕ್ಕಂಥ ಊರು ಯಾವ್ದರಿತ ತುಂಗಳ ಗ್ರಾಮ. ಇದು ನಾನು ತುಂಗಳ ತವ್ರ ಮನೆ ಎಂದು ಶಿವಪುತ್ರ ಅಂತ
ಮಹಾರಾಜರಾಗಿ ಹೋದವ ಎಂಥ ಕ್ಷೇತ್ರ. ಅದಕ್ಕೆ ಸಂಘ ಅನ್ನುವಂಥದ್ದು ಭಾಳ ಮಹತ್ವದ. ಅದಕ್ಕೆ ನಿಮ್ಗೆಲ್ಲ ಇಷ್ಟು ದಿವಸ ಮಾಡ್ಯಾರ. ಸಂಘ ಎಷ್ಟು ಕೆಲಸ ಕೊಡ್ತೈತೆ ಹೇಳಿನ, ಎಷ್ಟು ಬದಲಿ ಮಾಡ್ತದನ್ನ. ಈಗ ನೋಡ್ರಿ, ನೀವು ಗೆಳತನ ಕೊಟ್ಟ ಕುಡಿಯೋರು ಗಿಡ ಗೆಳತನ ಮಾಡಿರಿ ಅಂದ್ರೆ 8 ದಿವಸ ಕೊಯ್ ಮಾಡ್ತೀರಿ. 9 ದಿವಸಕ್ಕೆ ಕಪ್ಪ ಉಪ್ಪ ಹೋಗ್ತಾನೆ ಹೋದ್ರೆ ಕಣ್ಣು ಮುಚ್ಚೆ. ಕಪ್ಪ ಉಪ್ಪ ಇಸ್ಪೇಟ್ ಆಡೋರು ಗೆಳತನ ಅದು ಬರ್ತೈತಿ. ಭಾಳ ಮಾತಾಡೋರ ಹೆಣ್ಮಕ್ಳ ಗೆಳತನ ಕಟ್ಟಿರೋದು ಅದು ಬರ್ತೈತಿ. ಆ ಸಂಘದಾಗ ಅಂತಂದ್ರೆ ನಮಗೊಮ್ಮೆ ಶರಗ ಬಡ್ಕೊತ ಕೃಷ್ಣ ಶೀತಿ ಮನೆಗೆ ಹೋಗಿನಿ ಮಮ್ಮಿ ಪುರಾಣಕ್ಕೆ ಹೋಗಿ. ನಮಗೂ ಬಗಲಿಗೆ ಒಂದು ಚೀಲ ಹಿಂದೆ ಏನಿದ್ದಿಲ್ಲ, ಒಂದು ದೋತ್ರ ಒಂದಾಗಿ ನಡಿ ಹೇಳಿ ಕೊಡ್ತಾರೆ. ಬಸ್ ಚಾರ್ಜ್ ಮುಂದಿನ ಊರ ನಾವು ಬಂದ್ವಿ. ಶೀತಿ ಮನೆಗೆ ಅವ್ರು ಬಸ್ ಚಾರ್ಜ್ 100 ರೂಪಾಯಿ ಕೊಟ್ಟ. ಹಿಂಗೆ ಕೊಡ್ತಿದ್ದಿಲ್ಲ ಈಗೆಲ್ಲ. ಹಿಂದಕ್ಕೆ ನಾವು ಈ ಶೆಟ್ಟಿ 11 ರೂಪಾಯಿ ಕೊಟ್ಟಿದ್ರಿ ನಮಗೆ. ಈಗ ಈಗ ಕಳೆದ 11,000 ಎಷ್ಟು ತುರ್ತಿ ಅದು ಮರ. ಬರಾಗ 100 ರೂಪಾಯಿ ಕೊಟ್ಟರು ಬರ್ದಿವು. ನಿಂದ್ರಕ್ಕೆ 4 ಮಂದಿ ಸ್ವಾಮಿಗಳು ಇದ್ರು, ಕ್ಯಾಮೆಯವರು ಎಲ್ಲ ಹಿಂಗೆ ಬಡಕಂಗಿದ್ರು. ಅವ್ರು ಅದ್ರಾಗ ಎತ್ತ ಉಂದಿ ಮರಿಗಿತ್ತೆ ನಾನೇ ಇದ್ದೆ ಪಾಡ ಬಿಳಿದು ಹೋಗ್ತದೆ. ನಾವು ಬಂದು ಟ್ರಕ್ಕಿಗೆ ಕೈ ಮೈನ್ಯ ಇದಕ್ಕೆ ಯಾಕಂದ್ರೆ ಸೊಯ್ ಹಾಕತ್ತೇನೆ ಸೊಯ್ ಹಾಕತ್ತೀನಿ. ನಾ ಗಂಡ್ಗೈ ಚಾಕೇನಿ ಅವ್ರು ಶೈಲ್ಯ ಕಟ್ಕೊಂಡು ಇವ್ರದ್ದು ಹುಚ್ಚಿ ಹಿಡಿತೀನಿ. ಏನು ಅವ್ರು ಸೊಯ್ ಹಾಕತ್ತೆ 50 ಸೊಯ್ ಇತ್ತು. ಮುಂದೆ ಬಂದಿವ್ರಿ ಬಾಗಲಕೋಟೆ 4 ಕಿಲೋಮೀಟರ್ ಇತ್ತು. ಯಾವನೋ ಒಬ್ಬ ಟ್ರಕ್ಕಿನ ಬಂದ ಹಿಂಗಂದು ಹೋದ್ರೆ ಅವನು ಹಿಂಗೇನಂದು ಹೋದ ಇವ ಗಪಾಪ ಅಂಗಿ ಕೇಳಿರಿ ನಾವು ಅಂಗಿ ಮುಂಡ ತೆಗೀರಿ ಅಂದ. ಯಾಕೆ ನೀ ಕೇಳಂಗಿಲ್ಲ ಅಂದ. ಎಲ್ಲಿ ಆತ ಎಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗತಿ ಗಾಡಿ ಅಂದ. ಅಯ್ಯೋ ಅಂದ್ರೆ ಅವರು ಅಂತ ಎಲ್ಲರೂ ಅಂತ ಲುಂಗಿ ಅಂದ್ರೆ ಏರ್ಸ್ರಿ ಅಂದ. ನಾನು ಗಂಡ್ಗಚ್ಚಿನ ಹಾಕಿನಿ ಅವ್ರಿಗೆ ತೆಗೆದ್ ನೋಡಿ ಬರ ಮೇಲೆ ಕೊಟ್ಟು ನಾನು ಬಂದ ಆ ಕಡೆ ಬಂದ ತರಿಬೋದು. ಏನು ಹೇಳಿದೋ ಇದ್ರಾಗಂದ ಸಿಮೆಂಟ್ ಐತ್ರಿ ಅಂದ. ಒಳಗೆ ಶೀಟ್ ಯಾಕೆ ಹಾಕಿದ್ರಿ ಅಂದ. ಹಮಾಲ್ರಿ ಅಂದ. ಅವು ಸ್ವಾಮಿಗಳು ಅಯ್ಯೋ ಇವ್ರು ಹೆಂಗೆ ಚೀಲ ಹೋಗಿತ್ತಾರು ಅಂದ. ಡ್ರೈವರ್ಗೆ ಹಂಚಿ ಕುಡಿತು ನಾರಿ ಅನ್ನಿ ನೋಡಿ ನಾ ಹೆಂಗೆ ನಾವು ಹೊರಸ್ತಾರಿ ನಾವು ಹೋಗಿತ್ತಂತೆ ಅಂದ. ಆ ಡ್ರೈವರ್ ನಾನು ಸೀಟ್ ಯಾಕಂದ್ರೆ ತೊಗೊಳಿ ಅಂತ ನಾನಿ ಸೂಳಿ ಮಗನ ಅರ್ಧ ತಾಸು ಗಾಡಿ ಆಗಿ ಇವ್ನು ಬಂದ ವಿಚಾರ ಸಮಿಟ್ ಹೋದ್ರು ಪಾಳೆ ಬಂತ. ಇವ ನೀವು ಇಂಥ ಸಂಘದ ಸಿಕ್ಕರಿ ಅಂದ್ರೆ 1,96,000 ಗಣಗಳಂತ ಬಸವಣ್ಣವ್ರ ಕೈ ಅಷ್ಟು ದಿವಸ ಅಂತ ದೇವರಾಗಿ ಹೋದ್ರಿ. ವಾ ನೀವು ದೇವರಾಗುದೇನು ದೊಡ್ಡ ಮಾತಾಡ್ರಿ, ದೊಡ್ಡ ಮಾತಾಡ ಅಂತ ಒಂದು ಅನುಭವಿಸುವ. ಅದಕ್ಕೆ ಅವ್ರು ಬರೆದ್ರು ಏನಂತ ಅರಿಯೋದ್ರೊಡನೆ ಸಂಘವು ಮಾಡಿದ್ರಿ. ತಿರುಗೇಡಿಗಳು ಕೂಡ ಸಂಘ ಮಾಡಿದ್ರೆ ಏನಾಕತಿ, ಕಲ್ಲು ಹೋಗಿದಾಗ ಹೆಂಗೆ ಬೆಂಕಿ ಕಿಡಿ ಹೇಳ್ತೈತಿ ಹಂಗಾಗ್ತದ. ಬಲ್ಲವ್ರೊಡನೆ ಸಂಘ ಮಾಡ ತಿಳಿದಾರು ಕೂಡ ಸಂಘ ಮಾಡಿದ್ರೆ ಅಪೋಜರು ಬಂದಾರ 4-5 ದಿವಸ ಆದ. ಯಾವ ಒಂದಕ್ಕೊಂದು ಬಂದರಿ ನಿಮ್ಗೆ ಹುಚ್ಚ ಹಿಡ್ದೈತಿ. ಮನುಷ್ಯಾಗ ಹಾವು ಚೇಳ್ಕರ ವಿಷ ಏನಿರ್ತೈತಿ ತುಸು ಅದರಮ್ಮಲ್ಲ ಗುರು ವಿಷ ಏನಿರುತ್ತೆ. ಈಗ ನಿಮ್ಗೆಲ್ಲರಿಗೆ ನಮ್ಮ ಗುರುಗಳು ಬರ್ತಾರೆ ಇವತ್ತು ತಿಳ್ಕೊಳ್ಳಿವ 4-5 ದಿವಸ ಆತು ಹುಚ್ಚಿಡ್ದ ನಿಮ್ಗೆ ತಿಳಿಯಾಗ ಏನಿಲ್ಲ. ಇನ್ನೊಂದು 4-5 ದಿವಸ ಆತಂದ್ರೆ ನೀವು ಮನೆಗೆ ಹೋಗೋದಿಲ್ಲ. ಎಲ್ಲರೂ ಮೇಲೆ ಹೋಗ್ತೀರಿ, ಶಿವಸೈಲ್ಕನ ಹೋಗ್ತೀರಿ. ಸಾಕು ಪ್ರಪಂಚ 4-5 ದಿವಸದಾಗ ಇತ್ತು ಬರ್ತದ. ಅಷ್ಟು ದಿವಸದವ್ರು ಶರಣಂತದ ಆಗ್ಯದಾಗ ದಾನಮದು ದೊಡ್ಡ ಮಾತಲ್ಲ. ನೀವು 4-5 ದಿನದಾಗ ದಾನಮ್ಗೋಗಿದ್ದ ಕಾಣಕೈತೇರಿ ನನಗೆವ. ನೀವು ದೇವರಾಗಿದೆ ಬಸವಣ್ಣ ಹಗಲದ್ದಾಗಿ ಚಂಜಕ್ಕೆ ಬರಬೇಡ್ರಿ ಮನೆಗೆ. ಹೆಂಗಿರ್ಬೇಕು ಗೊತ್ತೈತೆ ನೀವು ಹೆಣ್ಮಕ್ಳು ಮನೆಗೆ ಗಾಂಡ ಬರ್ತಾನೆ ನಕ್ಕೋತ್ ಪದ್ಧತಿ ಕುಂಡ್ಬೇಕು. ಆ ಬರೋಟಿ ನೀವು ಹಣೆ ಗಂಟು ಹಾಕೊಂಡು ಹಿಂಗೆ ಕುಂದ್ರಂಗಿಲ್ಲ. ನೀವು ಮನೆಗೆ ಬರೋ ಪದ್ಧತಿ ಬರ್ಬೇಕಪ್ಪ. ತಮ್ಮ ಹಾಕಿ ಬಾಗಿಲ್ಲ ಸಂಘ ಒಳ್ಳೆಯವ್ರು ಮಾಡಿದ್ರಿ. ಅರಿಯೋದ್ರೊಡನೆ ಸಂಘವು ಮಾಡಿದ್ರಿ, ಬಲ್ಲೋರೊಡನೆ ಸಂಘವು ಮಾಡಿದ್ರಿ. ಒಳ್ಳೆಯವ್ರು ಕೂಡ ತನಗೆ ಮಾಡ್ರಿ. ಹೆಂಗೆ ಆಕೈತಿ ಅಂದ ಮೊಸರು ಹೊಸಿದು ಬೆಣ್ಣೆಯನ್ನು ತೆಗೆದುಕೊಂಡಿರಿ. ಈಗ ಯಾರು ಕಡಿದೆ ಆಯ್ತು ಏನಕ್ಕೆ ಬೆಣ್ಣೆ ಅದು ಕಡೆ ತುಪ್ಪ ಕಾಸ್ತಾರ ಮಳೆ. ಆ ಓಣ್ಯಾಗ ಕಾಸ್ರೆ ಈ ಓಣ್ಯಾಗ ವಾಸ ಬರ್ತೀವಿ ತೋಕಿಷ್ಟ. ಈಗ ಮೂಗಿನಾಗ ಹಾಕಿ ಬರುವಾಗ ಸೂರ್ಯ ಮಗನೇ ಏನು ಹೇಳಿ ನೋಡು ಎಂತ ಐತಿ. ಎಂತ ಹಿಂದಕ್ಕೆ ಹೆಣ್ಮಕ್ಳು ಏನು ತಿಟ್ಟಿದ್ರು ಹೆಂಗೆ ಹಿಂದಕ್ಕೆ 10 ತಡದ ಹೆಣ್ಮಕ್ಳು ಇನ್ನೂ ಗಾವ ಅದಾರ. ಸ್ವಚ್ಛ ರೇಡ್ಯಾರು ಸತ್ತಾರ್ಕರಿ ಆಯ್ತಿ ಗೈ ಏನು ದೈತ್ಯಾಗಿರ್ತದ ಗೌರ್ತಿ ಆಗಿನ ಆಹಾರ ಆಗಿನ ಮಂದಿ ಮಾನ್ಯ ಹೋಗ್ಬೇಕು ರೋಡ್ದಾಗ ನಿಮ್ಮ ಆಚೆ ಸತ್ತಿಲ್ಲ ನಮ್ಗೆ. ಇಂಥ 10 ಕೊರೋನದ ಹಾಕ್ಯ ಸಾಯಿದಲ್ಲ ಮಾಗಿ ಓಡಿಸ್ಕೊಂಡು ಮಾಡಕ್ಕಿನ ಆಯ್ತು. ಆಗಿನ ಆಹಾರ ಆಗಿನ ಇದು ಆಗಿನ ಎಷ್ಟು ಚಂದ ಇತ್ತು ಹಳ್ಳಿ ಜೀವನ. ಎಷ್ಟು ಚಂದ ಹೇಳಿ ಪ್ಯಾಟ್ಯಾಗ ಸಮಾಧಾನ ಸಿಗುದಿಲ್ರು ಯಪ್ಪ ನಿಮಗೆ. ಇಂಥ ರೊಟ್ಟಿ, ಇಂಥ ಪಲ್ಯ, ಇಂಥ ಮಸಾಲ, ಇಂಥ ಎಲ್ಲಿ ಸಿಗ್ತದೆ ಅಂತ ಹೇಳಕ್ ಕೊಂಡ್ತಿರ್ತಾವ. ಬನಟ್ಟಿ ರಬಕ ಹೋಗಿ ಹಾಲದು ಮಾಡ್ತಾರೆ ಅಲ್ಲಿ. ಅವು ಇಲ್ಲಿ ನಿಮ್ಮ ಕಡೆ ಹಾಲಿನಾಗ ನೀರು ಕುಡಿಸ್ತೀರಿ, ಬನಟ್ಟಿ ರಬಕ ನೀರಿನಾಗ ಹಾಲು ಕುಡಿಸ್ತಾರೆ ಕೃಷ್ಣ. ಅವು ಹೆಣ್ಮನ್ ಕೇಳ್ತ ಕಾಸವ ಇಟ್ಟಾಗ್ತಿರೋ ಏಮಿ ನೀರು ಹೆಚ್ಚು ಕೊಡ್ತೈತೆ ಏನು ಮಾಡೋದ್ರಿ. ಅದಕ್ಕೆ ಇಲ್ಲಿ ಹುಟ್ಟಿದರ್ಪಣ. ಅದಕ್ಕೆ ಅದನ್ನು ಬಲ್ಲವರು ಸಂಘವು ಮಾಡಿದೋಡೆ ಏನಾಗ್ತದೆ ಅಂತಂದು ಬರೋದು ಮೊಸರು ಹೊಸಿದು ಬೆಣ್ಣೆ ಅಂತ ಬಸವಣ್ಣ ಹೇಳಿದ ಮಾತು ಹಾಕಿ ಮಾಡಿ ಹೇಳು
ಯಪ್ಪ ಅಂತಂದು ಶರಣರ ಸಂಘ ಮಾಡಿದ್ವಿ ಅಂತಂದ್ರೆ ಇಂಥದೊಂದು ಸಂಘ ನಿಮಗೆ ಸಿಕ್ಕೈತಿ ಅಂದ್ರೆ ಎಂಥದ್ದು ಹೇಳಿ ಇದಕ್ಕಿಂತ ಪುಣ್ಯವಾಗಿರಲಿಲ್ಲ. ಅದಕ್ಕೆ ಏನಪ್ಪ ಅಂತ ಒಂದು ಕಡೆ ಕನಕದಾಸ ಬರೆದು ಏನಂತಾರ, ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕ್ಕೆ ನಿತ್ಯ ಜ್ಞಾನಿ ಆಗಿ ಇನ್ನು 15 ನಿಮಿಷದಾಗ ಮುಗಿಸ್ತಾರೆ. ಇಲ್ಲ ತಾಸು 2 ತಾಸು ಮುಗಿ ಮಾತಾಡಿರ್ತಾರೆ. ಸತ್ಯವಂತರ ಸಂಘವಿರಲು ತೀರ್ಥವೇದಕ್ಕೆ, ಸತ್ಯವಂತರ ಸಂಘವಿರಲು ತೀರ್ಥವೇದಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಗೆ, ನಿತ್ಯ ಜ್ಞಾನಿಯಾದ ಚಿಂತೆಗೆ, ಸತ್ಯವಂತರ ಸಂಘವಿರಲು ತೀರ್ಥವೇದಕ್ಕೆ. ತಾನು ಉನ್ನತ ಪರರಿಗಿಕ್ಕದ ಧನವಿದೇತಕ್ಕೆ, ತಾನು ಉನ್ನತ ಪರರಿಗಿಕ್ಕದ ಧನವಿದೇತಕ್ಕೆ, ಮಾನಹೀನನಾಗಿ ಬಾಳ್ವ ಮನುಜನೇತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ, ಮಾನವೀಯ ತೊರೆದ ಮೇಲೆ, ಮಾನವೀಯ ತೊರೆದ ಮೇಲೆ ಹೋಗಬೇತಕ್ಕೆ, ಏನಂತಾನು ಯಾವ ಕೊಂಡ್ರಿ ಒಂದು ತಾಸು. ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕ್ಕೆ, ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಆಗ್ತದೆ. ಮೂಲ ಲೋಕ 14 ತಿರುಗಾಡೋದಕ್ಕಿಂತ ಶ್ರೋತ್ರ ಸದ್ಗುರುವಿನ ಪಾದ ತೊಳೆದ ಒಂದು ಹನಿ ಒಳಗೆ 1000 ಪಾದ ಮಾಡಿ ಪಾದಕ್ಕೆ ಹಚ್ಕೊಂಡು ಅಷ್ಟು ಪುಣ್ಯ ಬರ್ತದ ಅಂತ ಈಗ ಹೇಳಿಲ್ಲ. ಗೋಮೂತ್ರದಾಗ ಪಾರ್ವತಿ ವಾಸ ಮಾಡ್ಯಾಳಂತೇವ. ಗಂಡನ ಪಾದ ತೊಳಿಬೇಕಂತ ನಿಯಮದ, ಗಂಡನ ದೇವರಂತ ತಿಳ್ಕೋಬೇಕು. ಎಷ್ಟು ನಮ್ಮ ಭಾರತ ದೇಶ ಸಂಸ್ಕೃತಿ ಯಾಕೆ ಮುಂದೋಗ್ತೈತಿ? ಯಾಕೆ ನೀವು ದೇವರಂಗಿರ್ಬೇಕಪ್ಪ. ಉಳಿಕಿದ್ದೇನು ಮಾಡಬೇಡ್ರಿ. ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಿ ನಿಮ್ಮ ಮಕ್ಕಳು ವ್ಯಸನಿಕ ಆಗ್ಲಿಕ್ಕಂತಾರ ನಿಮ್ಮಂಥ ಶ್ರೀಮಂತರು ಯಾರಿರ್ತೀರಿ ಆಗಿಟ್ಟೋದು ಒಂದ ಏನು ಮಾಡಬೇಡ. ಯಾವ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ನಿಮ್ಯಾಗ ಅದನ್ನ ಕೆಲಸ ಹರಿಯಾಗಿ ಅದು ಕೂಡಲಿ ಹುಡುಗರಿಗೆ 3 ಬಟ್ಟೆ 20 ಹಚ್ಚೋದು, ದೇವ್ರ ಕೈ ಮುಗಿಸೋದು ಇಷ್ಟು ಮಾಡಿದ್ರೆ ಮತ್ತೊಂದು ಏನಿಲ್ಲ. ಉಳ್ಕಿದ ಅವಕ್ಕೇನು ಹೇಳಿಲ್ಲ. ಈ ಫೋನ್ಗೇನು ಕೊಡಬೇಡ್ರಿ, ಹಿಂಗೆ ಸರಿಸಾಡು ಪರಿಸಾಡು. ನಾವಿದ್ದಾಗ ಮೊದಲು ಹಿಂಗಿದ್ದು ಕೃಷ್ಣ ಪಾರಕ್ ಹಿಂಗೆ ತುರ್ದು ಬರಬತ್ತ ಹಿಂದೇಳಿ ಹೊಲಗಟ್ಟು ಒತ್ತು ಬಂದು ಈಗ ಏನಿಲ್ಲ ನೋಡ ಕರೆಕ್ಟ್ ಬಿಜಾಪುರ ಹುಡುಗರು ಪ್ರತಿ ಹಳ್ಳಾಕೈತಂದ್ರೆ ಏನು ಫೋನ್ ಕೊಡ್ತೇನೋ ಇದು ದಗದ ಹಚ್ಕೊಳ್ತೀರಿ. ಈಗ ಮಾನ್ಯ ನಾವು ಬೇಡ ಗಟ್ಟಿ ಆತ ಮೊದಲು ಒಂದು ಹುಡುಗಿ ಫೋನ್ ಕೊಡ್ದತ್ತ. ಇವು ಹಳೆ ಮುದುಕಿಯಾಗಿ ಫೋನ್ ನನ್ನ ಸರಿಯಾಗಿ ತೆಗಿಬೇಡತ್ತಾರ. ಆ ಮಾನ್ಯ ಸೋಳ ಆತಂದು ಯಾಕೆ ಅವ್ನು ಫೋನ್ ಕೊಡ್ಲಿಲ್ಲತ್ತ ಸೋಳ ಆತ. ಇವ ತೆಗೀರಿ ಇವ ನಾ ಕಾಡ ಭಜನಾ ಪುರಾಣ ಸತ್ಯವಂತ ಸಂಘವಿರು ತೀರ್ಥ ವ್ಯಾತಕೈ, ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆಯಾತಕೈ. ಜ್ಞಾನ ಮನಸಿ ಆತ್ಮಜ್ಞಾನ ಎಂದಾದ್ರೂ ಇದೊಂದು ದಿವಸ ಸುಳ್ಳತಿ. ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಆಯ್ತಕೊ ಮುಗಿದು ಹೋಗ್ತ. ಅದೇನು ದೊಡ್ಡ ಮಾತೈತಿರಿ ಹೇಳ್ರಿ. ಸಣ್ಣಾಗಿದ್ದಾಗ ನೀವು ಹುಡುಗರು ಅಳ್ಳಾಕತ್ತಾನ ಏನೈತಿರಿ, ಬೋವ ಬಂದೈತಿ ಮಕ್ಕೋರಿ, ಬೋವ ಬಂದೈತಿ ಮಕ್ಕೋರಿ ಐತಿರಿ. ಈಗ ನಿಮ್ಮ ಗಾಂಡ್ರ ಬಾಳೋತಕ್ಕ ಮಾತಾಡ್ಕೊತ ಕುಂಡ್ರಾನ ಬೋವ ಬಂದೈತಿ ಮಕ್ಕೋದ್ರೆ ಮಕ್ಕೋತಾರ. ಯಾಕೆ ಬವ್ವ ಇಲ್ಲ ಅನ್ನೋ ತಿಳಿದೈತ್ರಿ. ಇದ ಜ್ಞಾನ, ಇದ ಜ್ಞಾನ ಕುಂಬಾರ. ಈಗ ನೀನು ಯಾತಿ ಬವ್ವ ಬಂದೈತಿ ಮಕ್ಕೋತೇನೆ? ಇಲ್ಲ ಇಲ್ಲ. ಸಣ್ಣಾಗಿದ್ದಾಗ ಬಡಿಗಿ ಕುದುರೆಯನ್ನು ಮಾಡಿ ಕಾಲು ಹಾಕಿ ಬಡ್ಕೊಂಡು ಓಡ್ಯಾದಿರ್ತೀರಿ ಇಲ್ಲತ್ರಿ. ಈಗ ಒಂದು ದೊಡ್ಡ ಇವತ್ತು ನಗ ತಗೊಂಡು ಯಾಕೆ ಓಡ್ಬಾರ್ದು? ಅದಕ್ಕೆ ನಾವು ತಾನೇ ತನ್ನ ಮೂಲವ ಕಂಡು ಸುಖಿಯಾದ ಬಳಿಕ ಇನ್ನೆಲ್ಲಿ ಋಣಬಹುದು. ಇದು ಜ್ಞಾನಿ ಸುಳ್ಳು ಐತೆ ಅಂತ ಒಮ್ಮೆ ಠರಾವಿದ ಆತ. ನಿಮ್ಗಿಂತ ಜ್ಞಾನಿ ಯಾರು ಅಂತಾನೆ ಹೇಳಿ ಉಳ್ಕಿದ್ದ ಎಲ್ಲನೂ ಒಂದು ದಿವಸ ತಿಳ್ಕೊಂಡು ಗಾಡ್ಲಾಗೈತೆ ಗಡ್ಲ ಮಾಡ್ಬೇಡ. ಏನ್ ತಿಲ್ಲಕತ್ತಾರ ಬಾಯಾಗ ಏನ್ ಹಾಕತ್ತ
ಹಾ ಚಾಕ್ಲೇಟ್ ತಿನ್ನಾಕತ್ತಾರ ಇದಾಗ ಹೇಳ್ಯಾರ ಗುಟ್ಕ ಅದು ತಿನ್ಬೇಡ್ರಿಪ್ಪ ಗುಟ್ಕ ತಿಂದ್ರೆ ದೌಡ್ ಬಟ್ಕ ಮತ್ತೆ ಅದಕ್ಕೆ ಅವ್ರು ಏನಂತಾರಂತಂದ್ರ ಇಂಥ ಒಂದು ಸತ್ಯವಂತರ ಸಂಘವೃತ್ತಿ ಇರ್ತವೆ ಅದಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ತನಗೆ ತಾನು ಉಣ್ಣದ ಪರಗಿಕ್ಕದ ಧನವಿದ ಆತಗೆ ದುಡ್ಡಿಗೆ ದುಡ್ಡು ಹಾಕಿದ ಗಂಟೆ ನಾಲಿಗೆ ಬೇಕಂತ ಯಾರಿಗೆ ಹೇಳಿದ ದೇವ್ರ ಮನ್ಯಾಗ ಓದು ಹುಗುದಿಟ್ಟು ಬದುಕು ತೆಗೆದು ಉಳ್ಳಿಲ್ಲ ಕೂಡಿ ಕಾಣಿಲ್ಲ ರೊಟ್ಟಿ ಮ್ಯಾಚಟ್ಟ ಅದನ್ನೂ ಓದು ಹೋಗದಂಗೆ ನಿನಗೆ ಹುರಿತಾರೆ ನೀನು ಅದಕ್ಕೆ ಟಿಮ್ ಅಂತ ಬರಲ್ಲ ಈಗ ಇದಕ್ಕೆಷ್ಟ ಏತ್ ಕೊಟ್ಟಿರಿ ಹೇಳ್ರಿ ಎಷ್ಟು ದಿವಸ ಹೆಸರು ಉಳಿತದೆ ಹೇಳ್ರಿ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪದರಿಗೆ ಕೊಟ್ಟದ್ದು ಕೆಟ್ಟಿತನೆ ವೀರ ಶಿವನಲ್ಲಿ ಕಟ್ಟುವುದು ಬುದ್ಧಿ ಸರ್ವಜ್ಞೇವ ಕೇವಲ ಒಂದು ಏನಪ್ಪ ಒಂದು ಬ್ರೆಡ್ ಕೊಟ್ಟರೆ ಸಲುವಾಗಿ ಒಂದ ಎದಿ ಮೇಲೆ ಹಾಕೊಂಡು ಹುಡುಗಿನ ಹಾಕೊಂಡ ಪ್ರಾಣ ಬಿಟ್ಟ ಮುಂದಿನ ಜನ್ಮ ಭಾರತ ದೇಶದಾಗ ಹುಟ್ಟಿಸುವಂತ ಬೇಡ್ಕೊಂಡ್ರ ನೀವು ಬುಟ್ಟಿಗಟ್ಟಲೆ ರೊಟ್ಟಿ ತಂದು ಎಲ್ಲರಿಗೆ ಹಾಕ್ತೀನಿ ಅಂತ ನಿಮ್ಗಿಂತ ಪುಣ್ಯವಾನ್ರಿ ಎಲ್ಲರಿವಾ ಎಲ್ಲಕ್ಕಿಂತ ಅನ್ನದಾನಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಸಿದ್ದೇಶ್ವರಪ್ಪ ಅವ್ರು ಉಳಿಕಿದ್ದು ಏನು ಬೇಡ್ತಿರಲ್ಲ ನಮಗೇನು ನೀವು 10 ರೂಪಾಯಿ ಕೊಡಬೇಡ ಅಥವಾ ಬಂದ ಮಂದಿಗೆಲ್ಲ ಮಹಾಪ್ರಸಾದ ಮಾಡಿದ್ರೆ ಸಾಕಂತ ಇಟ್ಕೊಂಡು ಹೇಳ್ತಕ್ಕಂಥವ್ರು ಯಾರು ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವ್ರು ಇದ್ದರಂತ್ರಿ ದೇವರು ಒಮ್ಮೆ 64ನೇ ಇಸ್ವಿಯದಾಗ ತೂಕ ಮಾಡ್ಕೊಂಡಾಗ ಎಷ್ಟು ತೂಕಿದ್ರು 2020ನೇ ಇಸ್ವಿಯದಾಗ ತೂಕ ಮಾಡ್ಕೊಂಡಾಗ ಅಟ್ಟ ಇದ್ರತ್ ಶೆಟ್ರ ನಮ್ಮ ತಾಶಿವನ್ ಬದಲಕ್ಕ ಅಂಥ ಪುಣ್ಯವಾನ್ ನಮ್ಮ ದೇಶದಾಗ ನಮ್ಮ ಸಮೀಪದಾಗ ಹುಟ್ಟ ಅಂತ ಕೃಷ್ಣ ಅದು ಬರ್ತೈತೇನೋ ನಿನಗೆ ಸಿದ್ಧ ಸಂತನೆಂದರೆ ಯಾರು ಒಂದು ನುಡಿ ಅನ್ನೋಡು ಅಂಥ ಸಿದ್ದೇಶ್ವರಪ್ಪ ನೋಡು ಅಂಥವ್ರಿಗೆ ಏನಪ್ಪ ಅಂತಾರೆ ಹುಟ್ಟಿದ್ದು ನಿನ್ನ ಮೊನ್ನೆಯವ್ರನ್ನ ಏನಪ್ಪ ಅಂತಂದ್ರೆ ಅವ್ರ ಪುಣ್ಯತಿಥಿ ಕಾರ್ಯಕ್ರಮ ಆತು ಹಿಂದಕ್ಕೆ ಏನಪ್ಪ ಎಷ್ಟೋ ಜನ ಕೂಡಿರ್ಬೇಕಾರೆ ಯಾವ ಸಂತರ ಏನಪ್ಪ ಅಂತ ಲಕ್ಷ ಜನ ಕೂಡಿತ್ತು ಪೂಜ್ಯ ಸಿದ್ದೇಶ್ವರಪ್ಪ ಅವರು ಏನಪ್ಪ ನಾವು ಹಿಂದಕ್ಕಿನ ಏನಪ್ಪ ಅಂತ ಅಲ್ಲಂಪುರ ಅದು ನೋಡಿಲ್ಲ ನಾವು ಕಲಿಯುಗದ ಅಲ್ಲಂಪುರ ಬರ್ಸ್ಕೊಂಡವ್ರು ಅವನ್ನೆಲ್ಲ ಕಣ್ತುಂಬ ನಾವು ನೋಡಿದೀವಿ ಅಂತಂದ್ರೆ ನಮ್ಗಿಂತ ಇರ್ತಾರೆ ಅದಕ್ಕೆ ಒಂದು ಸಂತರಂದ್ರೆ ಹೆಂಗಿರ್ಬೇಕು ಸಂತರಂತ್ರ ಯಾರು ಇರ್ತಾರೆ ಆಯ್ತಾನ ಹಾ ಹೇಳಿ ಒಂದ ನೋಡಿ ಅನ್ನ ಚಾಣೆ ಕೋತಂಬರಿ ಬಾರಣೆ ತಾಂಗ ಆಗೋಲ್ಲ ಬಂದೈತಿ 5 ನಿಮಿಷ ದರ್ಬಾರ್ ಹೌದು ಸಂತನೆಂದರೆ ಯಾರು ತುಂಬಿದೆಯಾರಿತವ ಹೌದು ಸಂತನೆಂದರೆ ತುಂಬಿದೆಯಾರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ತಿಳಿದೆಯಾರಿತವನು ಮಮತೆ ಬಂಧನ ಕಳಚಿ ಬಲು ದೂರ ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಸಿದ್ಧನೆಂದರೆ ಯಾರು ಮನವನೊಗಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಸಿದ್ಧನೆಂದರೆ ಯಾರು ಮನವನೊಗಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕು ದಶೆ ತೋರ್ವಾತ ಒಂದಾದ ನಡೆ ನುಡಿಗೆ ದಿಕ್ಕು ದಶೆ ತೋರ್ವಾತ ಪರಮ ಗುರು ಆಸಾಧು ಮುದ್ದು ರಾಮ ಪರಮ ಗುರು ಏನಾತಂದೇನು ಹಾಲು ಅಡ ಎಂತಿಂತ ಅನುಭವ ಮುಗ್ದಕ್ಕೆ ಆಗೋಲ್ಲ ನಮ್ಮ ಇದೇನಾಗ ಯವ್ವ ಏ ಯವ್ವ
ಒಂದು ಮಾತದ, ಹಗಲ ರಾತ್ರಿ ನನ್ನ ಚಿಂತನೆ ಯಾರು ಮಾಡ್ತಾರೋ ಅವ್ರ ಯೋಗಕ್ಷೇಮವನ್ನು ತಲೆ ಮೇಲೆ ಉತ್ಪನ್ನ ಮಾಡ್ತಂತ. ನೀವೆಲ್ಲರೂ ಈಗ ಏನು ಹೇಳ್ತೇವೆ ನೋಡು, ನಿಮ್ಮ ಪ್ರಪಂಚ ಚಿಂತೆಯನ್ನು ಮಾಡ್ತಕ್ಕಂಥವ ಅಣ್ಣ ಬಸವಣ್ಣದ. ಈಗ ನಾಳಿನ ತನಕ ಏನೂ ತಲೆಯಾಗಿ ತಗೋಬೇಡ್ರಿ. ಸಂತ ತುಕಾರಾಮ್ ಅದು ಪ್ರಪಂಚ ಅನ್ನೋದು ತಲೆಯಾಗಿ ಇಟ್ಕೊಳ್ಳಿಲ್ಲ. ಒಂದು 2 ನಿಮಿಷದ ಒಂದು ಉದಾಹರಣೆ ಮುಗಿಸ್ತೀವಿ. ನಮ್ಮ ಪ್ರಪಂಚ ನೋಡಿದೆ ಏನು ದೊಡ್ಡ ಮಾತಲ್ಲ. ಮನೆ ಬಿಟ್ಟು ಆದ ಗಂಡಗವರು 8 ದಿವಸ ಮನೆಗೆ ಬರಾಮಲ್ಲ. ಈ ನಮೂನೆ ಆದಾಗ ಹೆಣ್ಮಗಳು ಬಡತನಕ್ಕೆ ಮಕ್ಕಳು ಭಾಳ ಅಂತ ಹಿಂದಕ್ಕೆ 10-12 ಹೊಡಿತಿದ್ರೆ ಈಗ ಒಟ್ಟು 1 ಬ್ಯಾಡ್ 2 ಮುಗಿದು ಹೋಗೈತಿ, ಹುಚ್ಚಿಡ್ತದ. ಅಂಥದ್ದು ಹೆಣ್ಮಗಳ ಗರ್ಭವತಿ ಅಲ್ವ. ಆಗೆಲ್ಲ ಈಗ ದವಾಖಾನೆ ಇದ್ದಿದ್ದಿಲ್ಲ ರೀ. ವರ್ಷಲ ತಪ್ಪು ವರ್ಷಲ ಹೇಳೋದು, ಕಡೆ ಕುಳ್ಳು ತರೋದು, ಕುಳ್ಳು ಒಟ್ಟುದು, ಅಗಿಸ್ಟಿಗೆ ಏನೇನು ಇತ್ತು. ಅವನು ಹ್ಯಾಂಡ್ ತಿಂತಾಳ ಬಡತಾನ ಸಂಸಾರ, ಗಂಡಗಂತಾಳ ಪತಿದೇವರ ಬಾಜುಕನ ತವ್ರ ಮನಿ, ಇಲ್ಲಿರೋ ಸಾವಳಿಗೆ ಅಂತ ಊರಂತ ಊರ. ಹೋಗಿ ನಮ್ಮ ಅವ್ವ ಅಪ್ಪನ ಕರ್ಕೊಂಬರ್ರಿ. ನೀವು ಯಾವ ಹೊತ್ತಿನಾಗ ಎಲ್ಲಿ ಹೋಗ್ತಿರೋ ನಮಗೆ ಗೊತ್ತಿಲ್ಲ, ಮನೆಗೆ ಎಷ್ಟು ದಿವಸಕ್ಕೆ ಬರ್ತೀರೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅದಕ್ಕೆ ಏನಪ್ಪ ಬಹುಶಃ ಇನ್ನು ನಮ್ಮ ಮಗ್ಗೆ ಜನ್ಮ ಕೊಡೋದಾಗ್ಬೋದು, ಯಾಕೋ ನನಗೆ ತ್ರಾಸ ಆಗ್ಲಕತ್ತದ, ಅದಕ್ಕೆ ನಮ್ಮ ಅಪ್ಪನ ನಮ್ಮ ಅವ್ವನ ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು. ತುಕಾರಾಮ್ ಹೂ ಅಂದ. ಹೆಣ್ಮಗಳು ಮಾರಿ ಸಾರ ಮಾಡಿದ್ಲು. ಕಾಳಜಿ ಮಾಡಬೇಡ, ಹೋಗಿ ಕರ್ಕೊಂಡ್ ಬರ್ತಾನಂತಂದ. ಹೆಣ್ಮಗಳು ಹೋಗಾಗ ಮನೆಗೆ ನೋಡಿದ, ಹೊಂಟ ತುಂಗುಳು ದಾಟವಾದ. ಸಾವಳಿಗೆ ಹತ್ತಿ ಇನ್ನೊಂದು ಅರ್ಧ ಕಿಲೋಮೀಟರ್ ಉಳಿದಿತ್ತು. ಅಲ್ಲಿ ಒಂದು ದಿಂಡಿ ಬಂದಿತ್ತು, ದಿಂಡಿ ಹೊಂಟಿದ್ರಿ. ವಿಠಲರ ಕುಮಾಯಿತೋ ಬಾಯಿ ಐತೆ ನಿಮ್ಮ ಬಾಯಿ ಇದ್ರ ಅತಿರ್ತಲ್ಲ ಇವ ಮಾತು ನಿಂತಾವ. ವಿಠಲರ ಕುಮಾಯಿತೋ ನಿಮ್ ಬಾಯಿ ಐತೆ ನೋಡು ನೋಡು ನಿಮ್ಕಿತ್ತ ಅವ್ರು ಹೆಂಗತ್ತ. ವಿಠಲರ ಕುಮಾಯಿತೋ ಬಾರ ಕುಮಾಯಿ, ವಿಠಲರ ಕುಮಾಯಿತೋ ಬಾರ ಕುಮಾಯಿ. ಇದೇನು ಕಿವಿಗೆ ಬಿತ್ತೋ ಎದಕ್ಕೆ ಬಂದ ನಿಮ್ಗೆ ತಿರುಗಿ ಉಳಿಲಿಲ್ಲ ತುಕಾರಾಮಗ. ನನ್ನ ಹೆಂಡತಿದಲ್ಲಿ ಬಾಯಿತನ ಆಗ್ತದ. ಅವ್ರ ಅವ್ವಪ್ಪನ ಕೈಲಿಗೆ ಬಂದಿಲ್ಲ. ದಿಂಡಿಗುಡನ ಪಂಡ್ರಪ್ಪ ಹೊಂಟ. ರುಕ್ಮಿಣಿ ಅಂತಾಳ, ಏ ಪಾಂಡ್ರಂಗ ನಿಮ್ಮ ತುಚ್ಚಾಗ ಬುದ್ಧದ ಇಲ್ಲ ನೋಡುವಂತಂದು. ಹೆಣ್ಮಗಳಲ್ಲಿ ಬಾಯಿತಾನ ನಡೆದ ಅವ್ರ ಅವ್ವಪ್ಪ ಕರ್ಕೊಂಡ್ ಬರ್ತಾನಂತೇಳಿ ಈಗ ಪಂಡ್ರಪ್ಪಕ್ಕೆ ಬರ್ಲಕ್ಕಿತ್ತಾನೆ. ಹೆಂಗ್ ಮಾಡೋದು? ಏ ಹುಚ್ಚಿ ಅಂತಂದ. ನಂದು ನಿಂದು ದಗದ ಏನೈತೆ, ನಾವು ಏನು ಮಾಡೋದ್ಲು. ನೀ ಅವ್ರ ಅವ್ವ ಆಗೋ, ನಾ ಅವ್ರ ಅಪ್ಪ ಆಗ್ತನು. ಹೋಗಿ ಬಾಂಟಾನ ಮಾಡೋದು ನಾನಲ್ಲ, ನಿಮ್ಮ ಅವು ಬಂದ್ ಮಾಡೋದಾಕೈತಿ ನಾವ. ಇಬ್ಬರು ಬಂದ್ರು. ಅವ್ರ ತಂದೆ ತಾಯಿಗಳು ಹಳಿ ಪಿಡಿಕೆ ಹೊಡ್ಕೊಂಡು ಹಲ್ಪನ್ನು ಮಾರ್ತದ. ತಂದೆ ತಾಯಿಗಳಾಗಿ ಬಂದ್ರು. ಬೋಳು ಕೈ ಏನಪ್ಪ ಅಂತಂದ್ರ ಬಾಂತಾನ ಆತು. 15 ತಿಂಗಳು 3 ತಿಂಗಳು ಅದಾವ ಬರ್ಲಿಲ್ಲ. ರುಕ್ಮಿಣಿ ಅಂದ್ಲು, ಇನ್ನು ನಾವ್ ಯಾವಾಗ ಹೋಗುದ? ತಿಂಗಳಾಗಿ ಹೋತ್ರಿ, ಯಾವಾಗ ಹೋಗುದಂದು. ಅವ್ರು ಬರಾಣ ನಮಗ್ ಬಿಡಿಗಿರಿ ಅಂದ. ತುಕಾರಾಮಲ್ಲಿ ಹೋದ, ಮುಗಿಸಿದ ಎಲ್ಲ ಏಕಾದಶಿ. ಆಗ ನೆನಪಾತು ಬರಾಗ ನನ್ ಯಾಕೆ ಏನಪ್ಪ ಅಂತಂದ್ರ ದೇವರಿಗೆ ಅಂತ ಕೂತಿದ್ಲು. ಬಾಯ್ತಂಗದ ಅವ್ರ ಅವ್ವ ಅಪ್ಪನ ಕೈಲಿಕ್ಕೆ ಹೋಗಿನಿ. ಅದಕ್ಕೆ ಮನಸ್ಸಿನ ಅಂದ ಮಾಸ ಅವ್ರಿಗೂ ನೆನಪಾತು. ಆಗ ಅವ್ರಿಗೆ ಹೋಗಿ ಹೇಳ್ದ, ನನ್ ಹ್ಯಾಂತಿ ಬಾಯ್ತಂದ ಕರಿಲಾಕ ಹಸುಗುಟ್ಟಾಳು ಬರ್ರಿ ಅಂತಂದ. ಅವಕ್ಕೇನು ಗೊತ್ತ, ಹೆಣ್ಮಕ್ಳು ಬಂದ್ರು ಇನ್ನ ಇವ್ ಪಾಡ. ಹಿಂದಕ್ಕೆ ಸೂಲಿಗಿತ್ತಾರು ಬೆಂಕಿ ತರ್ಲಾಕ ಹಚ್ಕೊಡ್ತಿದ್ರತ್ತ ಗಂಡರನ್ನ. ಅವ ಏನು ಬೆಂಕಿ ತರ್ಲಾಕ ಹೋಗಿದ್ ನೋಡ್ರಿ ಶೆಟ್ರ. ಅವ್ ಹುಡುಗ ಓಡಾಡಕೈತಿತ್ತ, ಆಗ ಬಂದತ್ತ ಬೆಂಕಿ ತಗೊಂಡ. ಬಂದ್ರು ಇಬ್ರು ಬಂದಾಗ ರುಕ್ಮಿಣಿಗೆ ಹೇಳಿದಾಕೆ ಇವ ಪಾಂಡ್ರಂಗ, ಅವ್ರು ಬಂದ ನಾವು ಹೋಗುದ್ ನಡಿ ಅಂತಂದ. ಆದ್ರೂ ಒಳಗೆ ಬಂದ್ರು. ಆಕೆಂದ್ಲು, ಅಲ್ಲ ನಿನ್ ಗಾಂಡ ಬಾಣ್ತಾ ನಡ್ದೈತಿ ಬಾ ತಾನು, ಪಸಂದ ಕೂಸು ಭಾಳ ಆಗೈತೆ, ತೇಟ್ ನಿನ್ನಂಗ ಐತೆ ಅಂದ್ಲು. ಇದನ್ನೇನು ನಡೆಸಿದೆ ಆಟ ಅಂದವ್ರವ್ರು. ಬಂದ ತಿಂಗಳು 1.5 ತಿಂಗಳು ಇಲ್ಲೇ ನಿಂತದಿ, ಏನೆಲ್ಲ ಮಾಡಿರಿ, ಇದನ್ನೇನು ಹೆಚ್ಚಿದೆ ಅಂದ್ರು. ಏ ಹುಚ್ಚಿ ಅಂದಕ್ಕೆ. ನಾ ಬೋರ್ದಾಗ ಇದ ಬಂದ ಪಾಂಡ್ರಂಗ ನಾಣಿ ಅಂತಂದ್ಲು. ಅವ್ರ ಅಪ್ಪನು ಅಂತಾನೆ ನಮ್ಗೆ ಏನಿದು ಗೊತ್ತಿಲ್ಲ. ಈಗ ನಿನ್ ಗಂಡ ಕಾಯ್ಲಕ್ ಬಂದ ರಾಮಗಂತಾಳ, ಅಲ್ರಿ ನಮ್ಮ ಅವ್ವ ಅಪ್ಪನ ಕರಿಲಾಕ ನೀವು ಹೋಗ್ಲಿಲ್ಲ,
ಕರೀಲಕ್ ಹೋಗಿನಿ, ತಿಂಡಿ ಬತ್ತು. ವಿಠ್ಠಲ ವಿಠ್ಠಲ ಅಂದಾಗ ಮರ್ತ ನಾ ಏನಪ್ಪಾ ಅಂತಂದ್ರ ಪಂಡ್ರಾಪುರಕ್ಕೆ ಹೋಗಿನಿ ಅಂತಂದು. ಹಾಗಂದು ಇಲ್ಲಿ ತನಕ ಒಂದೂವರೆ ತಿಂಗಳು ನಮ್ಮ ಬಾಡಿತಾನ ಮಾಡಿದವ್ರು ಯಾರು ಅಂತ ತುಕಾರಾಮ ಹೇಳಿದ. ಬಹುಶಃ ಪಾಂಡುರಂಗ ರುಕ್ಮಿಣಿನ ಬಂದ, ನಿಂದ 1 ತಿಂಗಳ ಪರ್ಯಂತ ಅವ್ರಿಬ್ರು ಬಾಂಟಾಳ ಮಾಡಿದಪ್ಪ, ಹೊಸರ ಸಹಿತ ನೀನವ್ರು ಯಾರು ಅಂತ ಪಾಂಡುರಂಗ ಅಂತಂದ. ದೇವ್ರಿಗೆ ಇಷ್ಟೆಲ್ಲ ಊರೆಲ್ಲ ಕೂಡಿ ನೀವೆಲ್ಲ ಇಷ್ಟೆಲ್ಲ ಮಾಡುವತ್ನಾಗ, ಇದನ್ನೆಲ್ಲ ಮಾಡುವತ್ನಾಗ ಏನಪ್ಪ ಬಸವಣ್ಣ ನಿಮ್ಮ ಪಪ್ಪನ ಚಿಂತೆ ಯಾರು ಚಿಂತೆ ಮಾಡಬೇಡ್ರಿ. ನಾ ಜಗದ್ಗುರು ಬರ್ತಾರ, ಊರನ್ನ ನಿಮ್ದು ಆನಂದ ಸಾಗರದಲ್ಲಿ ನಡೀರಿ. ಅದಕ್ಕೆ ನೀವೆಲ್ಲರೂ ಏನಪ್ಪ ಏನು ಧರ್ಮ ಕೊಟ್ಟರು ಇದ್ರ 1000 ಪಟ್ಟು ಏನಪ್ಪ ಅಂತ ಬಸವಣ್ಣವ್ರು ಕೊಡ್ತಾರ. ನಾ ನಿಮ್ಗೆಲ್ಲ ಅಂತ ಹೊರಗ ವಾರಗಟ್ಲಿ ಅನ್ನದಾಸೋಹ ನಡೆದೈತಿ ಅಂತದ ನಿಮ್ಮಂತ ಪುಣ್ಯವಂತ ಆಗಿಲ್ಲ. ಅದಕ್ಕೆ ಕೊಟ್ಟಿನ ಅಲ್ಲಿ ಏನಪ್ಪ, ನನಗೆ ನಿನ್ನಿನ ದಿವಸ ನನಗೆ ಮುಂಜಾನೆ ಹೇಳಿದೆ ಅಪ್ಪ ಅವರು ನಾವು ಮಾತಾಡಿದ್ವು, ಅದು ಪಸಗಂತೆ ಆತದ ಏನತ್ತ. ಅವ್ರ ಅಪ್ಪ ಅವ್ರು ನಂದು ಹೋಗಿ ಗ್ಯಾದರಿಂಗ್ ಇತ್ತ, ನಾವಲ್ಲಿ ಅನ್ಕೊಳ್ಳಿ ಅಪ್ಪ ಅವ್ರು ಪೈಲೆ ಆಗಿತ್ತು ಠೀಕ್ ಆಯ್ತಾನೆ. ಅವ್ರು ನನಗೆ ಇಚ್ಛೆ ಆಯ್ತು ಮೊದಲು ದೊಡ್ಡ ಗ್ಯಾದರಿಂಗ್ದಾಗ ಅವ್ರು ಸಿಕ್ಕೊಂಡಾರ. ನಾನು ಹಗಲಾಗ ಮುಗಿದ ರಾತ್ರಿ ಬಾರಾಕ್ ಮುಗಿದೈತಿ ನನಗೆ. ಅವ್ರ ಅಪ್ಪ ಅವ್ರೇ ಫೋನ್ ಹಚ್ಚಿದ್ರೆ ನಾ ಬರ್ತೀನಿ. ಅವ್ರಿಗೇನು ಗೊತ್ತು ಇವರು ಗ್ಯಾದರಿಂಗ್ ಆಗೈತಿ ಅಂದಾರು ಹೆಂಗೆ ಹೇಳಿತ್ತ. ಅವ್ರ ಇವ್ರು ಏನಂದ್ರತ್ತ, ನಿಮ್ಗೆ ಮೊದಲೇ ಹೇಳಿಲ್ಲನೋ ನಿಮ್ಮ ತೆರಿ ಕೆಟ್ಟೈತಿ ಅಂದಿಗಿಂದಾರತ್ತ ಇವರು. ನಾವು ಸುದ್ದಿದಾಗ ಬರ್ಬೋದು, ತೆರಿ ಕೆಟ್ಟವ್ರು ಇದ್ರಾಗ ಬರ್ತೀವಿ. ನೀವು ಏನಾದ್ರು ಶಾಣೆ ನಾವು ತೆರಿ ಸುದ್ದಿದ್ದಾವ ಬಾಳ್ಯದಾಗಿರ್ತೀರಿ, ಯಾವ ತೆರಿ ಕೆಟ್ಟೈತಿ ಅವು ಒಟ್ಟೆ ಇದ್ರಾಗ ಬರ್ತದೆ. ಅದಕ್ಕೆ ಆದ್ರೂ ಸಹಿತ ಇನ್ನು ದಿವಸ ಅಪ್ಪಾಜಿ ಸಾಮಾನ್ಯಲ್ಲ ನಿಮ್ಮನ್ನು ನೋಡಿದ ನಮಗೂ ಎಲ್ಲವ ಸಮಾನ ಆಯಿತು. ಕೃಷ್ಣಾಶು ಮಾಯ್ಕದವನ್ಕ ಮಲ್ಗಂಡದಾನ ಪೈಂಕ ನೋಡ ನೀವು ಚೂಜಿ ಬದ್ರ ಸಾಪಡಕದ ಗೊತ್ತದ. ಕೆಲವು ನೀವು ನಾವು ಸುತ್ತಿಗೆ ತೊಗೊಂಡು ಬರ್ಬೋದು ಪಟಕ್ಕ ನಂಗಿಲ್ಲ ನೋಡೋದಕ್ಕೆ. ಮೈಕ ಬೆಳಕ ಹೇಳವ ಕಂಟ್ ಬೇಕತ್ತ, ಕೇಳವ್ ಸ್ವಂಟ ಬೇಕತ್ತ, ಇದಕ್ಕೆಲ್ಲ ಕರೆಂಟ್ ಬೇಕತ್ತ. ಕರೆಂಟ್ ಇರುತ್ತೆ ಏನು ಮಾಡೋದು, ಒಬ್ಬ ಯಾವನೋ ಔಷಧಾಗಂತಿ ಹ್ಯಾಂಕ ಕಟ್ಟು ಹುಡುಗಾಲಿ ಹತ್ತಿ ಕೊಳ್ಳಾಕ್ ಕಟ್ಟಿದ್ದ ಅದಕ್ಕೆ ಎಲ್ಲವನ್ನೂ ಏನಪ್ಪ ವಿಶೇಷ ಮಾಡಿರಿ. ಅದಕ್ಕೆ ಏನಪ್ಪ ನಾ ಜಗದ್ಗುರು ಹೋಗ್ತಾರ ತಾವೆಲ್ಲ ಊರೆಲ್ಲ ನಾಳೆ ವಿಶೇಷ ಮಾಡಿ ಮ್ಯಾಲೆ ಮೇಲೆ ಅಂತ ಅಷ್ಟ ತುಂಗಳೂರಿಗೆ ನಮ್ಗೆ ಏನು ಗಿರ್ಮಲ್ಲಪ್ಪ ಅನ್ನೋದು ಹಿಂಚೆ ಸಂಪ್ರದಾಯ ಗೊತ್ತಿಲ್ಲ. ಅಷ್ಟೇ 3 ಜನ ನಮ್ಮ ಮ್ಯಾಲ ಮೊದಲೇ ಹಿಡ್ಕೊಂಡೇನಪ್ಪ ಒಂದು 20-25 ವರ್ಷ ಹಿಡ್ಕೊಂಡು ಅವ್ರಿಗೆ ನಮ್ಗೆ ಹೇಳ್ತಾನೆ ಬಂದಿರ್ತಕ್ಕಂಥದ್ದು. ಅವ್ರಿಗೆ ಹೇಳಿ ನೀವು ಇಲ್ಲಿ ತನಕ ಬರೋದು ಜೋರಿಲ್ಲ, ನೀವು ಬರೀ ಫೋನ್ ಹಚ್ಚಿ ಬರ್ತೀವಿ ಅನ್ನೋ ಸಹಿತ ಇಲ್ಲಪ್ಪ ಅವ್ರು ಅದು ನಮ್ಮ ಪದ್ಧತಿ ಐತಿ, ಅದ್ರ ಸಲುವಾಗಿ ನಾವು ಬಂದೀವಿ ಅಂತಂದ್ರು. ಕಡೆಗೆ ತಮ್ಗೆಲ್ಲರಿಗೂ ಇನ್ನೂ ಶರಣ ಆಗ್ತೀವಿ ಹೇಳಿ ನನ್ನ 4 ಮಾತುಗಳಿಗೆ ಪೂರ್ಣ.